ಸೊ ಥರ್ಮಲ್ ಎಕ್ಸ್ಪಾನ್ಷನ್ ಅನ್ನುವಂಥ ನೆಕ್ಸ್ಟ್ ಟಾಪಿಕ್ ನಾವು ಡಿಸ್ಕಸ್ ಮಾಡ್ತೀವಿ. ಥರ್ಮಲ್ ಎಕ್ಸ್ಪಾನ್ಷನ್ ಅಂದ್ರೆ ಏನು? ಇದು ಹೈಸ್ಕೂಲ್ ಒಳಗೆ ಆಲ್ರೆಡಿ ಕಲ್ತಿರ್ತೀರಿ ನೀವು. ಏನಂತ ಒಂದು ಆಬ್ಜೆಕ್ಟನ್ನು ಹೀಟ್ ಮಾಡಿದ್ರೆ ಅದು ಎಕ್ಸ್ಪಾಂಡ್ ಆಗ್ತದೆ, ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ಅದರ. ಸೀದಾ ಕೊಡು. ಹಾಂ, ಇಲ್ಲಿ ಬಿಡ್ರಿ ಹೋಗಿ. ಈಗ ಒಂದಿಷ್ಟು ಕಾಮನ್ ಎಕ್ಸಾಂಪಲ್ಸ್ ನಾವು ನೋಡಿರ್ತೀವಿ ಮನಿ ಒಳಗೆ. ಸಮ್ಟೈಮ್ಸ್ ಇವು ಭಾಂಡೆ ಸಾಮಾನ ಅವ್ನು ವಾಶ್ ಮಾಡಿ ತೊಳೆದು ಹಿಂಗೆ ಡಬ್ ಹಾಕೋಬೇಕಾರೆ ಅಪ್ರಾಕ್ಸಿಮೇಟ್ಲಿ ಸೇಮ್ ಸೈಜದ್ 2 ವೆಸಲ್ ಒಂದ್ರ ಮೇಲೆ ಒಂದು ಹಾಕಿಕೊಳ್ಳೋ ಅವು ಸಿಕ್ಕೊಂಡ್ಬಿಡ್ತಾವೆ, ತೆಗಿಯೋಕೆ ಬರೋಂಗಿಲ್ಲ, ಭಾಳ ಬುದ್ಧಿಡ್ಬೇಕಾಗ್ತೈತಿ. ಸೊ ಅವಾಗ ಏನು ಮಾಡ್ತಾರಂದ್ರೆ, ಇದೊಂದು ಎಕ್ಸಾಂಪಲ್ ತಗೋದು. ಅಥವಾ ಇನ್ನೊಂದು ಎಕ್ಸಾಂಪಲ್ ನಾವೇನು ತಗೋದು, ಒಂದಿಷ್ಟು ಬಾಟಲ್ಸಿಗೆ ಏನಾರ ಮೆಟಲ್ ಕ್ಯಾಪ್ ಐತೆ ಅಂತ ತಿಳ್ಕೊರಿ. ಈಗ ಔಷಧದ ಬಾಟ್ಲಿ ಅಥವಾ ಕೆರೋಸಿನ್ ಸ್ಟೋರ್ ಮಾಡಿಟ್ಟಿರ್ತಾರೆ ಮನೆಯೊಳಗೆ. ಸೊ ಅಂತ ಮೆಟಾಲಿಕ್ ಕ್ಯಾಪ್ ಇದ್ದಿದ್ದು ಏನ್ರಿ ಇದ್ರೆ ಅವು ಗಟ್ಟಿಗೆ ಫಿಟ್ ಹಿಡ್ಕೊಂಡು ಕುಂತ್ಬಿಟ್ಟಿದ್ರೆ ಸ್ವಲ್ಪ ಹೀಟ್ ಮಾಡ್ತಾರೆ ಅವನ್ನ. ನೋಡಿರಿ ಹಿಂಗೆ ಎಲ್ಲರ ಅಟ್ಲೀಸ್ಟ್ 2 ವೆಸಲ್ ಹಿಂಗೆ ಸಿಕ್ಕೊಂಡಾಗ ಅಡುಗೆ ಮನೆಯೊಳಗೆ ಏನು ಮಾಡ್ತಾರೆ, ಮೇಲೆ ವಾಟರ್ ಹಾಕ್ತಾರೆ ಸ್ವಲ್ಪ ಮ್ಯಾಲಿನ ವೆಸಲ್ನೊಳಗೆ, ಕೆಳಗಿನ ವೆಸಲನ್ನು ಸ್ಟೋವ್ ಮೇಲೆ ಇಟ್ಟು ಹೀಟ್ ಮಾಡ್ತಾರೆ. ಹ್ಞೂ ರೀ. ಅವಾಗ ಏನಾಗ್ತೈತಿ, ಕೆಳಗಿನ ವೆಸಲ್ ನಾವು ಹೀಟ್ ಮಾಡಿದ ತಕ್ಷಣ ಅದು ಸ್ವಲ್ಪ ಎಕ್ಸ್ಪಾಂಡ್ ಆಗ್ತದೆ, ಅಗಲಾಗ್ತದೆ. ಮ್ಯಾಲಿನ ವೆಸಲ್ನಾಗ ಸ್ವಲ್ಪ ನೀರು ಎದಕ್ಕೆ ಹಾಕ್ಬೇಕಂದ್ರೆ, ನೀವಲ್ಲಿ ನೀರು ಹಾಕಲಿಲ್ಲ ಅಂದ್ರೆ ಅದು ಎಕ್ಸ್ಪಾಂಡ್ ಆಗಿ, ಎರಡೂ ಎಕ್ಸ್ಪಾಂಡ್ ಆಗಿ ಮತ್ತು ಚಿಕ್ಕೊಂಡ ಬಿಡ್ತಾವೆ. ಅರ್ಥ ಆಯ್ತು ನಾನು ಹೇಳಿದ್ದು? ಸೊ ಅದಕ್ಕೆ ನೀರು ಹಾಕಿಟ್ರೆ ಈ ಒಳಗಿಂದ ಅಥವಾ ಮ್ಯಾಲಿನ ವೆಸಲ್ಗೆ ಏನು ಹೀಟ್ ಬಂತಲ್ಲ, ಆ ವಾಟರ್ ಸ್ವಲ್ಪ ಆ ಹೀಟನ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತೈತಿ. ಆ ಒಳಗಿಂದ ಅಥವಾ ಮ್ಯಾಲಿನ ವೆಸಲನ್ನ ಎಕ್ಸ್ಪಾಂಡ್ ಆಗಕ್ಕೆ ಬಿಡೋಂಗಿಲ್ಲ. ಓಕೆ, ಇದೊಂದು ಎಕ್ಸಾಂಪಲ್. ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ, ಪರ್ಟಿಕ್ಯುಲರ್ಲಿ ಸಮ್ಮರ್ ಸೀಸನ್ ಒಳಗೆ, ಹೆಂಗೂ ಸಮ್ಮರ್ ಸೀಸನ್ ಬರಾಕತ್ತೈತಿ ಈಗ. ಸೊ ಹೀಗಾಗಿ ಇದನ್ನು ಅಬ್ಸರ್ವ್ ಮಾಡಬಹುದು ನೀವು, ಅಬ್ಸರ್ವ್ ಮಾಡಿದ್ದಿಲ್ಲ ಅಂದ್ರೆ. ಏನಂದ್ರೆ ಹಿಂಗೆ ಬಸ್ನೊಳಗೆ ಊರಿಂದ ಊರಿಗೆ ಹೋಗ್ಬೇಕಾರೆ ಕಿಟಕಿ ಹಾಕಿ ಹೊರಗೆ ನೋಡ್ತಿರ್ತೀರಿ, ಇವು ಕರೆಂಟಿನ ವೈರ್ ಹಾಕಿರ್ತಾರೆ ನೋಡ್ರಿ ದಪ್ಪನ್ನು. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 2 ಕಂಬದ ನಡುವೆ ಆ ವೈರ್ ಹಾಕಿರ್ತಾರಲ್ಲ, ಅದು ಹಿಂಗೆ ಜೋತ್ ಬಿಡ್ಬಿಡ್ತದೆ, ಕೆಳಗೆ ಬಂದುಬಿಡ್ತೈತೆ. ಅಂದ್ರೆ ಸ್ವಲ್ಪ ನೀವೇನೋ ಒಂದು ಹೈಟ್ ಸ್ಟೂಲ್ ಗೀಲ್ ಇಟ್ಕೊಂಡು ಹಿಂಗೆ ಜೀದ ಕೈ ಟ್ರೈ ಮಾಡಕ್ಕೆ ಹೋಗ್ಬಿಡೋದು, ಸಿಕ್ಕ ಬಿಡ್ಬೇಕು. ಸೊ ಅವಾಗ ನಾವು ಬೈತಿರ್ತೀವಿ ಏನಂತ, ನೋಡ್ಲಿ KB ಅಷ್ಟು ತಿನ್ನಂಗಿಲ್ಲ, ಎಷ್ಟು ಹಿಂಗೆ ಲೂಸ್ ಹಾಕಿ ನೋಡಿ, ಸ್ವಲ್ಪ ಮೇಲೆ ಯಾರಿಗೆ ಕೈ ನಿಲ್ಲಾರ್ದಂಗೆ ಮೇಲೆ ಹಾಕೋಗಿಲ್ಲ ಅಂತ ನಾವು ಅಂತೀವಿ. ಆ್ಯಕ್ಚುಲಿ ಅವರು ಅದು ಜಾಸ್ತಿ ಹೈಟಿಗೆ ಹಾಕಿ ಹೋಗಿರ್ತಾರೆ. ಸೊ ಸಮ್ಮರ್ನೊಳಗೆ ಏನಾಗ್ತೈತಿ, ಬೇಸಿಗೆಗೆ ಆಬ್ವಿಯಸ್ಲಿ ಹೀಟ್ ಜಾಸ್ತಿ ಇದ್ದದಕ್ಕೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿ ಆ ವೈಯರ್ದ ಲೆಂತ್ ಎಕ್ಸ್ಪಾಂಡ್ ಆಗಿ ದೊಡ್ಡದಾಗಿ ಅದು ಹಂಗೆ ಜೋತ್ ಬಿದ್ದುಬಿಡ್ತೈತಿ. ಸರ್ ಒಂದು ಕೆಲಸ ಮಾಡ್ಬೇಕು ಸರ್, ಅವರು ಫುಲ್ ಟೈಟ್ ಹಾಕ್ಬಿಡ್ಬೇಕ್ರಿ, ಅಂದ್ರೆ ಸ್ವಲ್ಪ ಹಿಂಗೆ ಜೋತ್ ಬಿದ್ದರೂ ಸ್ವಲ್ಪ ಕೆಳಗೆ ಬಂದಿರ್ಬೇಕಪ್ಪ. ಹಂಗಂತೇಳಿ ಅವ್ರು ಫುಲ್ ಟೈಟ್ ಹಾಕಿದ್ರೆ ಆಗೋದು ಗೊತ್ತಂದ್ರೆ ವಿಂಟರ್ ಸೀಸನ್ನಾಗ ಕಾಂಟ್ರಾಕ್ಟ್ ಆಗ್ತೈತಿ. ಈಗ ಚಳಿಗಾಲದಾಗ ಥಂಡಿಗಾಲದಾಗ ಕಾಂಟ್ರಾಕ್ಟ್ ಆಗಿ ಆ ಕಂಬನ ಹಿಂಗೆ ಜಗ್ಗಕ್ಕೆ ಹೋಗ್ತದೆ, ಕಂಬರ ಕಿತ್ಕೊಂಡು ಬರ್ತಿದ್ದಿಲ್ಲ, ವೈರ್ ಕಟ್ ಆಗ್ತೈತಿ. ಸೊ ಹಿಂಗೆ ಆಗ್ಬಾರ್ದು ಅಂಥೇಳಿ ಸ್ವಲ್ಪ ಆ ಕಡೆ ಈ ಕಡೆ ವಿಚಾರ ಮಾಡಿ ಅವರು ಒಂದು ಆ್ಯಾವ್ರೇಜ್ ಹಾಕಿ ಬಂದಿರ್ತಾರೆ. ಸೊ ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳಾಗತ್ತೆ ನಾ ಥರ್ಮಲ್ ಎಕ್ಸ್ಪಾನ್ಷನ್ಗೆ. ಇನ್ನೊಂದು ರೈಲ್ವೆ ಹಳಿ ಇರ್ತಾವೆ ನೋಡ್ರಿ. ಸೊ ರೈಲ್ಸ್ನೊಳಗೆ ಅವನ್ನ ಹಿಂಗೆ ಹಾಕಿರ್ತಾರೆ. ಒಂದು ರೈಲ್ ಮುಗಿದ ಕೂಡ ನೀವು ಹಿಂಗೆ ಅನ್ಕೊಂಡ್ರಿ, ಗದಗ್ನಿಂದ ಬೆಂಗಳೂರು ತನಕ ನೀವು ಟ್ರೈನ್ನಾಗ ಹೋಗ್ತೀರಿ ಅಂದ್ರೆ ಅವು ರೈಲ್ ಏಕ ಇರ್ತಾವೆ, ಉದ್ದೊಂದು ಗದಗಿಂದ ಬೆಂಗಳೂರು ಒಂದು ಮಾಡಿ ಹಿಂಗೆ ಹಾಕಿರ್ತಾರೆ ಇಲ್ಲ. ಸೊ ಆಬ್ವಿಯಸ್ಲಿ ಕಟ್ ಇರ್ತೈತಿ ಈಗ. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಈ ರೈಲಿಗೆ ಸ್ವಲ್ಪ ಗ್ಯಾಪ್ ಇಟ್ಟಿರ್ತಾರೆ. ಸರ್ ಅಷ್ಟ್ರಾಗದ ಟ್ರೈನಿನ ಗಾಲಿ ಸಿಕ್ಕೊಂಡ್ಬಿಟ್ರೆ ಒಳಗೆ ಹಿಂಗೆ ಹೊಂಟಿದ್ದು ಹಿಂಗೆ ಸಿಕ್ಕೊಂಡು ನಿಂತ್ಬಿಡ್ತಂದ್ರೆ ಹಂಗೆ ಆಗಂಗಿಲ್ಲ. ಸ್ಮಾಲ್ ಗ್ಯಾಪ್ ಇರುತ್ತೆ, ಅತಿ ಗ್ಯಾಪ್ ಇರೋಂಗಿಲ್ಲ. ಭಾಳ ಗ್ಯಾಪ್ ಇದ್ರೆ ಟ್ರೈನ್ ಹಳಿ ತಪ್ಪಿ ಡೇಂಜರ್ ಆಗೋ ಚಾನ್ಸಸ್ಸು ಇರ್ತಾವೆ. ಸ್ವಲ್ಪ ಗ್ಯಾಪ್ ಇಡ್ತಾರೆ. ಯಾಕೆ ಗ್ಯಾಪ್ ಇಡ್ತಾರೆ? ಮತ್ತು ಸೇಮ್ ಸಮ್ಮರ್ ಸೀಸನ್ನೊಳಗೆ ಎಕ್ಸ್ಪಾಂಡ್ ಆಗಿ 2 ರೈಲ್ ಬಂದು, ಈಗ ಸ್ವಲ್ಪ ಗ್ಯಾಪ್ ಇದ್ರೆ ಎಕ್ಸ್ಪಾಂಡ್ ಆಗಿ ನೋಡಿ, ಇಷ್ಟು ಗ್ಯಾಪ್ ಐತೆ, ಎಕ್ಸ್ಪಾಂಡ್ ಹಾಕ್ಕೊಂತ ಇಲ್ಲಿ ತನಕ ಬಂದು ನಿಂದಿರ್ತಾವೆ. ಈಗ ನೀವು ಹಿಂಗೆ ಹಾಕ್ಬಿಟ್ಟಿದ್ದೀರಿ ಅಂದರೆ ಎಕ್ಸ್ಪಾಂಡ್ ಆಗಿ ಹಿಂಗೆ ಆಗ್ಬಿಡ್ತೈತೆ. ತಿಳಿತಿಲ್ಲ ಹೇಳಿದ್ದು, ಹಿಂಗೆ ಆಗ್ಬಿಡ್ತಾವೆ. ಈ ಓವರ್ ಆಗ್ತದೆ, ಇಷ್ಟು ಬರೆಯಲ್ಲ. ಒಟ್ಟು ನಾ ಏನು ಹೇಳೋ ಟ್ರೈ ಮಾಡತ್ತೀನಿ ಅರ್ಥ ಮಾಡ್ಕೊರಿ. ಸೊ ಈಗ ಸ್ವಲ್ಪ ಹೊರಗೆ ಬಂದ್ಬಿಡ್ತಾವೆ, ಅವಾಗ ಗ್ಯಾರಂಟಿ ಟ್ರೈನ್ ಹಿಂಗೆ ಬಂದು ಹಿಂಗೆ ಹೊಡೆದೈತಿ. ಸೊ ಹಂಗೆ ಆಗಬಾರ್ದು ಅಂಥೇಳಿ ಸ್ವಲ್ಪ ಗ್ಯಾಪ್ ಇಟ್ಟಿರ್ತಾರೆ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಲೈಫ್ನೊಳಗೆ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಸೈನ್ಸದ ರೋಲ್ ಐತೆ.
ಅದು ನಮಗೆ ಇದ್ರ ಹಿಂದೆ ಇದು ಐತೆ ಅಂತ ನಮಗೆ ಇದಿರಂಗಿಲ್ಲ ಅಷ್ಟೇ. ಒಂದು ಸಲ ಇದಾತಂದ್ರೆ ಅಲ್ಲಿಗೆಲ್ಲ ಇದಾಗ್ತೈತಿ, ಹೌದಿಲ್ರಿ? ಓಕೆ, ಸೊ ಥರ್ಮಲ್ ಎಕ್ಸ್ಪಾನ್ಷನ್ ಏನೈತಿ ಫಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ದ ಸೈಜ್ ಆಫ್ ಆಲ್ ಸಬ್ಸ್ಟೆನ್ಸಸ್ ಚೇಂಜ್ ಆನ್ ಬೀಯಿಂಗ್ ಹೀಟೆಡ್. ನೋಡಕತ್ತಿರಲಿ. In general, the size of most of the substances increase with rise in temperature. However, some substances contract on heating with a certain range of temperature. ಸೊ ಅವ್ರು ಇದನ್ನು ಇಲ್ಲೇ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ, ಅಂದರೂ ಹೇಳಾರ, ಇಲ್ಲಿ ಹೇಳ್ತೀನಿ ನೋಡಿ. ಅವ್ರು ಏನು ಹೇಳಕತ್ತಾರ, ಮೋರ್ ದ್ಯಾನ್ 90% ಮಟೀರಿಯಲ್ಸಿಗೆ ನಾವು ಹೀಟ್ ಮಾಡಿದ್ರೆ ಅವು ಎಕ್ಸ್ಪಾಂಡ್ ಆಗ್ತಾವೆ. ಒಂದೊಂದು ಹೆಂಗೆ ಅದಾವ ಅಂದರೆ, ಹೀಟ್ ಮಾಡಿದ್ರೆ ಕಾಂಟ್ರಾಕ್ಟ್ ಆಗ್ತಾವೆ, ಕೂಲ್ ಮಾಡಿದ್ರೆ ಎಕ್ಸ್ಪಾಂಡ್ ಆಗ್ತಾವೆ. ಹ್ಞೂ ರೀ, ಅಂಥದ್ದೊಂದು ಎಕ್ಸಾಂಪಲ್ ಬರ್ತೈತೆ. ಆಮೇಲೆ ಅನಾಮಲಸ್ ಎಕ್ಸ್ಪಾನ್ಷನ್, ಇದು ಕಲ್ತೀರಿ ನೀವು ಸ್ಕೂಲ್ನಾಗ, ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್. ಓಕೆ, ಇಲ್ಲಿ ಮುಂದೆ ಬರ್ತೈತೆ ಹೇಳ್ತೀನಿ. ಸೊ ಅವ್ರು ಏನು ಹೇಳಕತ್ತಾರ, ಆಲ್ಮೋಸ್ಟ್ ಎಲ್ಲ ಆಬ್ಜೆಕ್ಟಿಗೆ ನಾವು ಹೀಟ್ ಮಾಡಿದ್ರೆ ಅವು ಇವು ಆಗ್ತಾವಂತ, ಎಕ್ಸ್ಪಾಂಡ್ ಆಗ್ತಾವಂತ. ಕೂಲ್ ಮಾಡಿದ್ರೆ ಕಾಂಟ್ರಾಕ್ಟ್ ಆಗ್ತೈತೆ. ಆಲ್ಮೋಸ್ಟ್ ಎಲ್ಲ ಹಿಂಗೆ ಆಗ್ತಾವೆ. ವಾಟರು ಹಿಂಗೆ ಆಗ್ತೈತಿ. ಆದ್ರೆ ವಾಟರು ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ರೇಂಜ್ ಬಂದ್ಕೊಳ್ಳೆ ಹುಚ್ಚ ಮಾಡ್ದಂಗೆ ಮಾಡಕ್ಕೆ ಬಿಡ್ತೈತಿ. ಈಗ ಒಂದಿಷ್ಟು ಮಂದಿ ಅಂತಿರ್ತೀವಿ ನೋಡಿ ನಾವು, ಅಮಾವಾಸ್ಯೆ ಹುಣ್ಣಿಮೆಗೊಮ್ಮೆ ಹಿಂಗೆ ಮಾಡ್ತಾರೆ, ಸ್ವಲ್ಪ ಹುಚ್ಚು ಜಾಸ್ತಿ ಆಗಿರ್ತೈತೆ ಅವತ್ತು. ಆ್ಯಕ್ಚುಲಿ ಅದು ಖರೆ ಅದು. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೆ ಬಂದು ಹುಚ್ಚು ಜಾಸ್ತಿ ಆಗ್ತದೆ ಅಂತಾರಲ್ರಿ. ಹುಚ್ಚು ಅಷ್ಟೇ ಅಲ್ಲ, ನೀವು ಯಾವ ಟೈಪ್ ಆಫ್ ಮನುಷ್ಯ ಇರ್ತಿರಲ್ಲ, ನಿಮ್ಮ ಎಲ್ಲ ಅಂದ್ರೆ ನಿಮ್ಮೊಳಗೆ ಯಾವ ಕ್ಯಾರೆಕ್ಟರ್ ಹೆಚ್ಚಿಗೆ ಇರ್ತದಲ್ಲ, ಅವತ್ತು ಸ್ವಲ್ಪ ಅದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗ್ತದೆ. ಅಂದ್ರೆ ನೀವು ಹೆಚ್ಚು ಸಿಟ್ಟಿನವ್ರ ಸ್ವಭಾವ ಇತ್ತಂದ್ರೆ ಅಮಾವಾಸ್ಯೆ ಹುಣ್ಣಿಮೆಗೊಮ್ಮೆ ಸ್ವಲ್ಪ ಜಾಸ್ತಿ ಸಿಟ್ಟಿಗೆ ಐತ್ರಿ. ಸೈಂಟಿಫಿಕ್ ರೀಸನ್ ಐತಿ ಇದಕ್ಕೆ. ಓಕೆ, ಅಂದ್ರೆ ಆ್ಯಕ್ಚುಲಿ ನಾವು ಹೆಂಗೆ ವಿಚಾರ ಮಾಡ್ತೀವಿ ಅಂದ್ರೆ, ಈ ಅರ್ತ್ ಬೇರೆ, ನಾನು ಬೇರೆ, ಈ ಸೋಲಾರ್ ಸಿಸ್ಟಮ್ ಬೇರೆ. ಈ ಸೋಲಾರ್ ಸಿಸ್ಟಮ್ನೊಳಗೆ ಅರ್ತ್ ಒಂದು ಪಾರ್ಟ್ ಐತಿ, ಅದ್ರೊಳಗೆ ನಾವೊಂದು ಅದೀನಿ, ನಾ ಬೇರೆ ಅದು ಬೇರೆ. ಅದಕ್ಕೇನಾಗ್ತೈತಿ, ನನಗೇನಾಗ್ಬೇಕಂತ ಏನಿಲ್ಲ ಅಂತಲ್ಲ. ಅರ್ತ್ ಏನೇನು ಎಕ್ಸ್ಪೀರಿಯನ್ಸ್ ಆಗ್ತೈತಲ್ಲ ನಮ್ಮ ಮೇಲೂ ಪ್ರಭಾವ ಬೀಳ್ತೈತಿ. ಈಗ ಇವು ಹೇಳ್ತಾರೆ ನೋಡ್ರಿ, ಜಾತಕ ಶನಿ ಕಾಟ್ ಐತಿ ಅದೈತಿ ಅಂತ ಹೇಳಿ. ಅದ್ರೊಳಗೆ ಒಂದು ಸ್ವಲ್ಪ ಸೈಂಟಿಫಿಕ್ ಐತಿ, ಒಂದು ಸ್ವಲ್ಪ ಸೂಪರ್ಸ್ಟಿಷನ್ ಐತಿ. ಸೊ ಭಾಳ ಡಿಫಿಕಲ್ಟ್ ಅದನ್ನು ಡಿಸ್ಟಿಂಗ್ವಿಷ್ ಮಾಡೋದು. ಡೆಫಿನೆಟ್ಲಿ ಈ ಸೋಲಾರ್ ಸಿಸ್ಟಮ್ನೊಳಗಿರೋಂಥ ಎಲ್ಲ ಪ್ಲಾನೆಟ್ಸ್ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ತಾವೆ. ಓಕೆ, ಇಲ್ಲಿ ಸದ್ಯ ಸಾಕು, ಇಲ್ಲಾಂದ್ರೆ ಅದು ಹಳಿ ತಪ್ಪಿಬಿಡ್ತೈತೆ ನಮ್ಮ ಟ್ರೈನ್. ಸೊ ವಾಟರ್ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ನಾಗ ಹುಚ್ಚು ಮಾಡ್ದಂಗೆ ಮಾಡಕ್ಕೆ ಬಿಡ್ತೈತೆ. ವಾಟರ್ ಹೀಟ್ ಮಾಡಿದ್ರೆ ಏನಾಗ್ಬೇಕು ಹೇಳ್ರಿ, ಎಕ್ಸ್ಪಾಂಡ್ ಆಗ್ಬೇಕು, ಕಾಂಟ್ರಾಕ್ಟ್ ಆಗ್ಬೇಕು. ಹಾಂ, ಕಾಂಟ್ರಾಕ್ಟ್ ಆಗತ್ತೆ ಬಿಡ್ತೈತೆ ವಾಟರ್ ಹೀಟ್ ಮಾಡಿದ್ರೆ. ಕೂಲ್ ಮಾಡಿದ್ರೆ ಕಾಂಟ್ರಾಕ್ಟ್ ಆಗ್ಬೇಕು, ಎಕ್ಸ್ಪಾಂಡ್ ಆಗತ್ತೆ ಬಿಡ್ತೈತಿ ವಾಟರ್. ಒಂದಿಷ್ಟು ಟೆಂಪ್ರೇಚರ್ ರೇಂಜ್ನಾಗ ಅಷ್ಟೇ, ಯಾವಾಗಲೂ ಅಲ್ಲ. ಗೊತ್ತಾಗ್ತಿದೆ? ಅದ್ರ ಬಗ್ಗೆ ಮತ್ತೆ ಆಮೇಲೆ ಕಲಿತೀವಿ. ಈಗ ನಾವು ಒಂದು ಕೆಲಸ ಮಾಡೋಣ. ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್ಸ್ ಅಂತ ಏನೈತಲ್ಲ, ಅಲ್ಲಿ ಒಂದು ಸ್ವಲ್ಪ ಏನು ಇನ್ಫಾರ್ಮೇಷನ್ ಕೊಟ್ಟರಲ್ಲ, ಅದು ಮತ್ತೆ ಮುಂದಿನ ಪೇಜ್ನೊಳಗೂ ರಿಪೀಟ್ ಆಗ್ತೈತೆ ಒಂದು ರೀತಿನ. ನಾವು ಅದಕ್ಕೆ ಮುಂದಿನ ಪೇಜಿಗೆ ಹೋಗಿ ಆಮೇಲೆ ವಾಪಸ್ ಈ ಕಡೆ ಬರೋಣ ಅಂತ. ಹಾಂ, ಸೊ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್ಸ್, ಡೆಫಿನಿಷನ್ ಆಫ್ ಅಲ್ಫಾ ಎಲ್ ಅಂತ ಐತೆ ನೋಡ್ರಿ, ಸಿಗ್ತಾನೆ ಅದು? ಒಂದೇ ಮಾತು, ಇದು ಸಿಂಬಾಲಿಗೆ ಏನು ಕರೀತಾರ, ಅಲ್ಫಾ. ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಯೂನಿವರ್ಸಲಿ ಪ್ರಪೋರ್ಷನಲ್ ಅಂತ ಹೇಳಕ್ಕೆ ಯೂಸ್ ಮಾಡ್ತೀವಲ್ಲ ನಾವು, ಅದು. ಇನ್ನೊಂದು ಸಿಂಬಾಲ್ ಯೂಸ್ ಮಾಡ್ತೀವಿ ಇಲ್ಲೇ, ಬೀಟಾ, ಇನ್ನೊಂದು ಗಾಮಾ. ಈ ಅಲ್ಫಾ ಬೀಟಾ ಗಾಮಾ ಏನಿವು ಅಂತ ಹೇಳ್ತೀನಿ. ಒಂದು ಸಾಲಿಡನ್ನು ನಾವು ಹೀಟ್ ಮಾಡಿದಾಗ ಆ ಸಾಲಿಡ್ದು ಲೆಂತ್ ಚೇಂಜ್ ಆಗಬಹುದು. ಬ್ರೆಡ್ತೂ ಒಂದು ಟೈಪ್ ಆಫ್ ಲೆಂತ್, ಅದು ಲೆಂತ್ನೊಳಗೆ ಬಂತು. ಈಗ ಲೈಕ್ ಇದು ಯಾವ ಶೇಪ್ ಐತೆ ನೋಡ್ರಿ, ಇದು ಬೋರ್ಡ್ ರೆಕ್ಟ್ಯಾಂಗಲ್. ಸೊ ಈಗ ನಾವು ಇದಕ್ಕೆ ಲೆಂತ್ ಅಂದೀವಿ ಅಂತ ಹೇಳಿ ಇದಕ್ಕೊಂದು ಬೇರೆ ಹೆಸರು ಕೊಡ್ತೀವಿ, ಬ್ರೆಡ್ ಅಂತ. ಇದು ಒಂದು ರೀತಿ ಲೆಂತ್, ಹೌದಿಲ್ಲ? ಲೆಂತ್ ಅಂದ್ರೆ ಎಷ್ಟು ಉದ್ದ ಐತಿ, ಇದನ್ನು ಲೆಂತ್ ಅನ್ಬೋದು ನಾವು, ಇದಕ್ಕೂ ಲೆಂತ್ ಅನ್ಬೋದು. ಆದ್ರೆ ಇದು ಎರಡು ಬೇರೆ ಬೇರೆ ವ್ಯಾಲ್ಯೂ ಇರ್ತಾವೆ ರೆಕ್ಟ್ಯಾಂಗಲ್ನಾಗ ಅಂತೇಳಿ, ಒಂದಕ್ಕೆ ಲೆಂತ್, ಒಂದಕ್ಕೆ ಬ್ರೆಡ್ ಅಂತ ಹೆಸರು ಕೊಡ್ತಾರೆ. ಓಕೆ, ಒಂದು ಸಾಲಿಡನ್ನು ಹೀಟ್ ಮಾಡಿದಾಗ ಆ ಸಾಲಿಡ್ದು ಲೆಂತ್ ಇನ್ಕ್ರೀಸ್ ಆಗೋ ಚಾನ್ಸ್ ಇರ್ತೈತಿ, ಏರಿಯಾ ಇನ್ಕ್ರೀಸ್ ಆಗೋ ಚಾನ್ಸ್ ಇರುತ್ತೆ, ವಾಲ್ಯೂಮ್. ಆ್ಯಕ್ಚುಲಿ ಒಂದು ಸಾಲಿಡನ್ನು ಹೀಟ್ ಮಾಡಿದಾಗ ಇವು ಮೂರು ಚೇಂಜ್ ಆಗ್ತಿರ್ತಾವೆ. ಈಗ ಹಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ನಾ ಇಲ್ಲಿ ಒಂದು ವೈರ್ ತೊಗೊತೀನಿ, ಇಲ್ಲೇ ಐತೆ ನೋಡ್ರಿ ಇದು. ಹಾಂ, ಹಿಂಗೊಂದು ಕೆಲಸ ಮಾಡೋಣ. ಈ ಫ್ಯಾನ್ ಐತಲ್ಲ, ಈ ಫ್ಯಾನ್ ಬಿಚ್ಚಿ ಆ ಹುಕ್ಕಿಗೆ ಒಂದು ಮೆಟಾಲಿಕ್ ವೈರ್, ಕಾಪರ್ ಅದೊಂದು ತೆಳ್ಳೊಂದು ವೈರ್, ಭಾಳ ತೆಳಗಲ್ಲ, ಹಿಂಗೆ ಮಾಡಿ ಚಟ್ ಅನ್ನೋ ಹಂಗಲ್ಲ, ಸ್ವಲ್ಪ ದಪ್ಪ, ಹಂಗಂತ ದೊಡ್ಡ ರಾಡ್ ಅಲ್ಲ,
ಅಂಥದ್ದೊಂದು ವೈರ್ ತಗೊಳ್ಳೋಣ. ಈ ವೈರನ್ನು ನೀವು ಹೀಟ್ ಮಾಡಿದರೆ ಅದ್ರದ್ದು ಲೆಂತ್ ಇನ್ಕ್ರೀಸ್ ಆಗ್ತೈತೆ, ಏರಿಯಾನು ಇನ್ಕ್ರೀಸ್ ಆಗಿರುತ್ತೆ, ಕ್ರಾಸ್ ಸೆಕ್ಷನ್ ಏರಿಯಾ. ಅದು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದ್ರೆ ಹೆಂಗಂದ್ರೆ, ಈಗ ನೋಡಿ ಈ ವೈರನ್ನ ನಾ ಇಲ್ಲಿ ಕಟ್ ಮಾಡ್ತೇನೆ. ಹಾಂ ಮಾಡಿ ಸರ್, ಮತ್ತೆ ಯಾಕೆ ಸುಮ್ಮನೆ. ಸೊ ವೈರನ್ನ ಕಟ್ ಮಾಡ್ತೀನಿ. ಕಟ್ ಮಾಡಿ ಅದೇನು ಪೋರ್ಷನ್ ಬರುತ್ತಲ್ಲ ಈ ಕಡೆ ಹಿಂಗೆ ಕೆಳಗೆ ಹೋಗೋದು, ಇನ್ನೊಂದು ಪೋರ್ಷನ್ ನಾನು ನಿಮ್ಗೆ ಹಿಂಗೆ ತೋರಿಸಿದ್ರೆ ಅಲ್ಲಿ ಯಾವ ಶೇಪ್ ಇರುತ್ತೆ ರೀ? ಅದು ರೌಂಡ್ ಇರ್ತೈತೆ, ಸರ್ಕಲ್ ಇರ್ತೈತೆ, ಹೌದು ರೀ? ಹಾಂ. ಸೊ ಆ ಸರ್ಕಲ್ ಇರುತ್ತಲ್ಲ ಅದಕ್ಕೆ ಏರಿಯಾ ಅಂತ ಕರಿತೀವಿ ನಾವು. ಇದು ಇಲ್ಲಿಂದ ಇಲ್ಲಿ ಮೆಜರ್ ಮಾಡಿದ್ರೆ ವೈರದ್ದು ಲೆಂತು, ಇದನ್ನು ಕಟ್ ಮಾಡಿ ಅಲ್ಲಿ ಏನು ತೋರಿಸ್ತೀವಲ್ಲ ದಟ್ ಈಸ್ ಏರಿಯಾ. ಲೆಂತ್ ಇಂಟು ಏರಿಯಾ ಮಾಡಿದರೆ ಸಂಪೂರ್ಣ ಎಲ್ಲ ಸೇರಿ ಅದಕ್ಕೆ ವಾಲ್ಯೂಮ್ ಅಂತ ಕರಿತೀವಿ. ಒಂದು ಕೆಲಸ ಮಾಡಿ, ಈ ರೂಮ್ ಎಷ್ಟು ಹೈಟ್ ಐತಿ ಅಂತ ನಿಮಗೆ ಕೇಳಿದರೆ ಆ ಕಾರ್ನರ್ಗೆ ಬಂದು ನೀವು ಅಲ್ಲಿಂದ ಇಲ್ಲಿ ಮೆಜರ್ ಮಾಡಿದ್ರಿ ಅಂತ ತಿಕ್ಕೋರಿ, ಅವಾಗ ಇದು ಹೈಟ್ ಆತು ಅಥವಾ ಲೆಂತ್ ಆತು. ಏರಿಯಾ ಅಂದ್ರೆ ಏನು? ಇದ್ರ ಜೋಡಿ ನಾವು ಬ್ರೆಡ್ತು ಮಲ್ಟಿಪ್ಲೈ ಮಾಡಿದ್ರೆ ಇದೆಲ್ಲ ಸೇರಿ ಏನು ಕರಿತೀವಿ ನಾವು ಅದಕ್ಕೆ? ಏರಿಯಾ. ಈ ಲೆಂತು ಮತ್ತು ಬ್ರೆಡ್ತಿಗೆ ಈ ಡೆಪ್ತು ಮೆಜರ್ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ, ಲೆಂತ್, ಬ್ರೆಡ್ತ್, ಡೆಪ್ತ್ ಮೆಜರ್ ಮಾಡಿ ಅದು ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಂಪೂರ್ಣ ಎಷ್ಟು ಜಾಗ ಐತೆ ನೋಡ್ರಿ ಈಗ ಇದಕ್ಕೆ ನಾವೇನು ಕರಿತೀವಿ? ವಾಲ್ಯೂಮ್. ಸೊ ಇಲ್ಲೊಂದು ವೈರ್ ಹಾಕಿದ್ವಿ ನಾ, ಈ ವೈರನ್ನು ನಾವು ಹೀಟ್ ಮಾಡಿವಿ, ಬಿಸಿ ಮಾಡಿವಿ. ಬಿಸಿ ಮಾಡಿದಾಗ ಆ ವೈರಿಗೆ ನಾವು ಒಂದು ಮಾತು ಕೇಳಿದ್ವಿ ಅಂತ ತಿಳ್ಕೋರಿ, ನಿಂದು ಲೆಂತ್ ಜಾಸ್ತಿ ಆಕೈತೆ ಅಂದ್ರೆ ಈಗ ಏರಿಯಾ ಜಾಸ್ತಿ ಆಗ್ತೇನೆ ವಾಲ್ಯೂಮ್ ಜಾಸ್ತಿ ಆಗತ್ತಪ್ಪ ಅಂತ ಕೇಳಿದ್ರೆ ಅದು ಹೇಳುತ್ತೆ ಮೂರು ಜಾಸ್ತಿ ಆಗ್ತಾವೆ. ಆದ್ರೆ ಆ ವೈರ್ ಶೇಪ್ ಹೆಂಗೈತಲ್ಲ ಅದು ತೆಳ್ಳಗೈತಿಲ್ರಿ ಈಗ ಅದು. ಓಕೆ, ಈಗ ನೀವು ಹೇಳ್ರಿ, ಇಲ್ಲೇನು ನಾ ವೈರ್ ಹಾಕಿನಲ್ಲ ಅದು ತೆಳ್ಳಗೈತಿ, ಅದ್ರ ಲೆಂತು ಜಾಸ್ತಿ ಐತೆ, ಏರಿಯಾ ಜಾಸ್ತಿ ಐತಿ? ಲೆಂತ್. ಸೊ ಲೆಂತ್ ಜಾಸ್ತಿ ಐತಿ ಅಂದ್ರೆ ಲೆಂತಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಏರಿಯಾ ಭಾಳ ಕಡಿಮೆ ಐತಿ. ಹಂಗಿದ್ದಾಗ ಇಲ್ಲಿ ಈ ವೈರ್ದು ಏರಿಯಾ ಚೇಂಜ್ ಆದರೂ ನಾವು ಲೆಂತ್ ಕಡೆ ಅಷ್ಟೇ ಫೋಕಸ್ ಮಾಡ್ತೀವಿ, ಏರಿಯಾ ಒಳಗೆ ಏನು ಚೇಂಜ್ ಆತಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಗೊತ್ತಾತ್ರಿ ಇದು? ಹಾಂ. ಸೊ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್ಸ್ ಅಂತ ನಾವೇನು ಕಲಿಯಾಕತ್ತೀವಲ್ಲ, ಒಂದು ಸಾಲಿಡ್ ಅಂದ್ರೆ ಗೊತ್ತಾಗ್ತದೆ ಫಸ್ಟ್ ಆಫ್ ಆಲ್. ಆ ಸಾಲಿಡನ್ನು ಹೀಟ್ ಮಾಡಿದ್ರೆ ಅದ್ರ ಲೆಂತ್ ಚೇಂಜ್ ಆಗಬಹುದು, ಏರಿಯಾ ಚೇಂಜ್ ಆಗಬಹುದು, ವಾಲ್ಯೂಮ್. ಓಕೆ, ಒಂದು ಕೆಲಸ ಮಾಡು, ಮನ್ಯಾಗ ಇವು ಪ್ಲೇಟ್ ಇರ್ತಾವೆ ನೋಡ್ರಿ, ಪ್ಲೇಟು ತಾಟು ನಾಷ್ಟ ಮಾಡೋಕೆ ಊಟ ಮಾಡೋಕೆ ಇರ್ತಾವೆ ನೋಡ್ರಿ. ಹಾಂ, ಅವ್ನು ತೊಗೊಂಡು ಹೋಗಿ ಇವತ್ತು ಸ್ಟೋವ್ ಮೇಲೆ ಇಡ್ರಿ, ಬೈಸ್ಕೊಂತೀರಿ ನೆಕ್ಸ್ಟ್ ಮನ್ಯಾಗ ಮಾಡ್ತಾರೆ, ಅದನ್ನ ಯಾಕೆ ಬಸಿಗಿಟ್ಟೆ ಹುಚ್ಚ ಅಂತ ಕೇಳ್ತಾರೆ. ಸೊ ಅದನ್ನು ಹೋಗಿ ನೀವು ಇಲ್ಲಿ ಇಟ್ಟಾಗ ಅದು ಎಕ್ಸ್ಪಾಂಡ್ ಆಗ್ತೈತಿ. ಹ್ಞೂ ರೀ, ಆ ಪ್ಲೇಟ್ ಏನಿರ್ತೈತಲ್ಲ ಆ ಪ್ಲೇಟನ್ನು ನಾವು ಎಕ್ಸ್ಪಾಂಡ್ ಮಾಡಿದಾಗ ಅದ್ರ ಲೆಂತು ಕಡಿಮೆ, ಏರಿಯಾ ಹೊಡೆದೈತೆ ನೋಡ್ರಿ ಆ ಪ್ಲೇಟಿದ್ದೀಗ. ನಾವು ತಗೊಂಡಿದ್ದ ಮೆಟಾಲಿಕ್ ವೈರ್ ಇಲ್ಲಿ ಏನು ಜೋತ್ ಬಿಟ್ಟಿದ್ದಲ್ಲ ಈ ಕೇಸ್ನೊಳಗೆ ಏರಿಯಾ ಕಂಪ್ಯಾರಿಸನ್ ಮಾಡಿದ್ರೆ ಲೆಂತ್ ಜಾಸ್ತಿ ಇತ್ತು. ತಾಟ್ ತಗೊಂಡು ಪ್ಲೇಟ್ ತಗೊಂಡು ಹೀಟ್ ಮಾಡಿದಾಗ ಅದ್ರದ್ದು ಏರಿಯಾ ಹೆಚ್ಚಿಗೆ ಎಕ್ಸ್ಪಾಂಡ್ ಆಗ್ತೈತಿ, ಲೆಂತು ಎಕ್ಸ್ಪಾಂಡ್ ಆಗಿರುತ್ತೆ, ವಾಲ್ಯೂಮು ಎಕ್ಸ್ಪಾಂಡ್ ಆಗಿರುತ್ತೆ. ಆದರೆ ಹೆಚ್ಚು ನಮಗೆ ಕಂಡು ಬರುವುದೇನೋ ಏರಿಯಾ ಹೆಚ್ಚಿಗೆ ಆಗಿತ್ತು ನೋಡ್ಲಿ ಅಂತ ನಾವು ಅಂತೀವಿ. ಅರ್ಥ ಆತ್ರಿ? ಹಾಂ. ಸೊ ಅದಕ್ಕೆ ಇಲ್ಲೇ ಅಲ್ಫಾ ಬೀಟಾ ಗಾಮಾ ಅಂಥೇಳಿ 3 ಬರ್ತಾವೆ. ಇವು ಏನು ಅಂತ ಅನ್ನೋದು ಗೊತ್ತಾಗ್ತೈತಿ. ಇಲ್ಲ ಏನೋ ಬರಿತೀನಿ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂತ ಹೋಗೋಣ. ಸೊ ಈಗ ಒಂದು ಮೆಟಲ್ ರಾಡ್ ತೊಗೊಂತೀನಿ, ತಗೊಳ್ಳಿ. ಹಾಂ, ಇದ್ರದ್ದು ಲೆಂತ್ ಇನಿಷಿಯಲಿ ಲೆಟ್ ದ ಲೆಂತ್ ಆಫ್ ದ ರಾಡ್ ಬಿ L1. ಇನಿಷಿಯಲಿ ನಾವು ಅದನ್ನ ಇದನ್ನ ಮಾಡೋಕ್ಕಿಂತ ಮೊದಲು ಹೀಟ್ ಮಾಡೋಕ್ಕಿಂತ ಮೊದಲು ಅದ್ರದ್ದು ಲೆಂತ್ ಎಷ್ಟೈತಿ? L1. ಸೊ ಇನಿಷಿಯಲಿ ಇದ್ರ ಟೆಂಪರೇಚರ್ ಐತಿ T1, ಲೆಂತ್ ಐತಿ L1, ಟೆಂಪರೇಚರ್ ಐತಿ T1. ಇದನ್ನು ನಾವು ಹೀಟ್ ಮಾಡಿ ಸಪೋಸ್ ಒಂದು ಸ್ವಲ್ಪ ಅದ್ರದ್ದು ಲೆಂತ್ ಎಷ್ಟು ಜಾಸ್ತಿ ಆತಂದ್ರೆ ಡೆಲ್ಟಾ ಎಲ್ನಷ್ಟು ಜಾಸ್ತಿ ಆತ. ಈ ರಾಡದ ಏರಿಯಾನು ಜಾಸ್ತಿ ಆಗೈತಿ, ವಾಲ್ಯೂಮ್ನು ಜಾಸ್ತಿ ಆಗೈತಿ, ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡಾಕತ್ತೀವಿ ಬಿಕಾಸ್ ಲೆಂತ್ನೊಳಗೆ ಅದಕ್ಕೆ ಹೆಚ್ಚಿಗೆ ಇನ್ಕ್ರೀಸ್ ಆಗೈತೆ ಆಸ್ ಕಂಪೇರ್ ಟು ಇಟ್ಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಓಕೆ ಸೊ ಈಗ ನನ್ನ ಕಡೆ ಒಂದು ಮೆಟಲ್ ರಾಡ್ ಐತಿ, ಮೆಟಲ್ ರಾಡದ ಲೆಂತ್ ಎಷ್ಟೈತಿ ರೀ? ಇನಿಷಿಯಲಿ L1, ಟೆಂಪರೇಚರ್ ಐತಿ T1. ನಾವೀಗ ಇದನ್ನ ಹೀಟ್ ಮಾಡಿದ್ವಿ, ಹೀಟ್ ಮಾಡಿದ್ಮೇಲೆ ಟೆಂಪರೇಚರ್ ಇನ್ಕ್ರೀಸ್ ಆಗಿ T2 ಆತಂತ ತಿಳ್ಕೊರಿ. ಎಷ್ಟಾತ? T2. ಲೆಂತು ಎಷ್ಟು ಇನ್ಕ್ರೀಸ್ ಆತ? ಡೆಲ್ಟಾ ಎಲ್. ಡೆಲ್ಟಾ ಎಲ್ ಅಂದ್ರೆ ಚೇಂಜ್ ಇನ್ ಲೆಂತ್ ಅಂತ ಹೇಳಿಲ್ಲ. ಆ ಚೇಂಜ್ ಇನ್ ಲೆಂತ್ ಎಷ್ಟಾತ? ಡೆಲ್ಟಾ ಎಲ್. ಓಕೆ, ನೋಡೋಣ. ಈಗ ಒಂದು ಕ್ವಶನ್ ಕೇಳ್ತೀನಿ, ಯಾರು ಆನ್ಸರ್ ಮಾಡ್ತೀರಿ?
L1 ಅಂದ್ರೇನು? ಒರಿಜಿನಲ್ ಲೆಂತ್. ಫಸ್ಟಿಗೆ ಎಷ್ಟಿತ್ತಲ್ಲ ಒರಿಜಿನಲ್ ಅಂತಾರ ಅಂದ್ರಿ, ಅದಕ್ಕೆ ಇನಿಷಿಯಲ್ ಲೆಂತ್ ಅಂತಾರ ಅಂದ್ರಿ. ಇನಿಷಿಯಲ್ ಅಂದ್ರೆ ಏನು ನಿಮ್ಮ ಇನಿಷಿಯಲ್ ಏನ? ಇನಿಷಿಯಲ್ ಏನಿಂದ ಇನಿಷಿಯಲ್ ಹೇಳ ಅಂತಾರೆ. ಇನಿಷಿಯಲ್ ಹೇಳ ಅಂದ್ರೆ ನೀವು ನಿನ್ನ ಹೆಸರು, ನಿಮ್ಮ ಫಾದರ್ ಹೆಸರು ಮತ್ತು ನಿಮ್ಮ ಸರ್ ನೇಮ್ ಮೂರರದು ಸ್ಟಾರ್ಟಿಂಗ್ ಲೆಟರ್ ಹೇಳು ಅಂತ. ಇನಿಷಿಯಲ್ ಅಂದ್ರೆ ಸ್ಟಾರ್ಟಿಂಗ್. ಇನಿಷಿಯಲಿ ಯಾವಾಗ್ರಿ ಹೆಂಗೆ ಅಂತಿರ್ತಾರಂದ್ರೆ ಸ್ಟಾರ್ಟಿಂಗ್ ರೀ ಅಂತ ಅನ್ನಕ್ಕೆ ಇನಿಷಿಯಲ್ ಅಂತ ಕರೀತಾರೆ. ಓಕೆ, ಈಗ ಇನಿಷಿಯಲಿ ಲೆಂತ್ ಎಷ್ಟಿತ್ತು? L1. ಟೆಂಪರೇಚರ್ ಎಷ್ಟಿತ್ತು? T1. ನಾವು ಹೀಟ್ ಮಾಡಿದ್ಮೇಲೆ T2 ಇಸ್ ದ ನ್ಯೂ ಟೆಂಪರೇಚರ್. ವಾಟ್ ಈಸ್ ದ ನ್ಯೂ ಲೆಂತ್? ಅಲ್ಲ, ನ್ಯೂ ಲೆಂತು L1ಗೆ ಡೆಲ್ಟಾ ಎಲ್ ಕೂಡಿಸಿದ್ರೆ ಏನು ಬರುತ್ತಲ್ಲ, L2 ಈಸ್ ನ್ಯೂ ಲೆಂತ್. ಡೆಲ್ಟಾ ಎಲ್ ಈಸ್ ಚೇಂಜ್ ಇನ್ ಲೆಂತ್. ಈಗ ನೀವೊಂದು ಕಂಪ್ನಿ ಒಳಗೆ ನೌಕರಿ ಮಾಡಕತ್ತೀರಿ ಅಂತಿಕೋ, ನಿಮ್ಮ ಸ್ಯಾಲರಿ 30,000 ಐತಿ ಪರ್ ಮಂತ್. ನಮಗೆ ಆ ಜಾಬ್ ಬೇಡ ಸರ್, ನಮ್ಗೆ ಜಾಸ್ತಿ ಎಕ್ಸಾಂಪಲ್ ರೀ 30,000 ಐತೆ ಅಂತಿಕೋ ಸ್ಯಾಲ್ರಿ ನಿಮ್ದು. ಹಾಂ, ಸೊ ಕಂಪ್ನಿಯವರು ಈ ಸರ್ತಿ ನಾವು ಈ ಮಂತ್ ಇನ್ಕ್ರಿಮೆಂಟ್ ಮಾಡ್ತೀವಿ, ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದರು. 5,000 ಇನ್ಕ್ರೀಸ್ ಮಾಡಿದರು. ಎಷ್ಟು? 5,000 ಇನ್ಕ್ರೀಸ್ ಮಾಡಿದ್ರು. ಹೊಸ ಸ್ಯಾಲ್ರಿ ಎಷ್ಟು? 5,000. ಮುಂದಿನ ತಿಂಗಳು ಎಷ್ಟು ಬರ್ತೈತೆ ನಿಮ್ಗೆ? 5,000 ಬರ್ತೈತಿಲ್ಲ? ಮತ್ತು 5,000 ಬರುತ್ತೆ ಅನ್ನಕತ್ತೀರಿ ನೀವು. ಇಲ್ಲಿ ಕ್ವಶನ್ ಕೇಳಿದ್ನಲ್ಲ ನಾನು. ಫಸ್ಟ್ ಸ್ಯಾಲ್ರಿ L1 ಇತ್ತು, ಇಷ್ಟು ಹೆಚ್ಚಿಗೆ ಮಾಡ್ಯಾರ. ಹೊಸ ಲೆಂತ್ ಎಷ್ಟು ಅಂದ್ರೆ ಡೆಲ್ಟಾ ಎಲ್ ಅಂದ್ರಿ. ಹೊಸ ಲೆಂತ್ ಇದಲ್ಲ, ಹೊಸ ಲೆಂತ್ ಇದು. ಎಷ್ಟು ಲೆಂತ್ ಚೇಂಜ್ ಆಯ್ತು? ಓಕೆ, ಇನಿಷಿಯಲ್ ಸ್ಯಾಲರಿ 30,000, ಫೈನಲ್ ಸ್ಯಾಲರಿ 35,000. ವಾಟ್ ಈಸ್ ಚೇಂಜ್ ಇನ್ ಸ್ಯಾಲರಿ? 5,000. ಕ್ಲಿಯರ್ ಆಗ್ತಿದೆ? ಹಾಂ, ಈಗ ನಾನು ಡೆಲ್ಟಾ ಎಲ್ಲಿಗೆ ಇದಂತೂ ಕರೆಕ್ಟ್ ಐತಿ ನೋಡ್ರಿ. ಈಕ್ವೇಶನ್ L1 ಇರ್ತೈತೆ ಇನಿಷಿಯಲಿ, ಇಷ್ಟು ಚೇಂಜ್ ಆತ, ಇಷ್ಟು ಹೊಸ ಲೆಂತ್, ಇದು ಕರೆಕ್ಟ್ ಐತಿದೆ. ಹಾಂ, ಇದನ್ನ ಡೆಲ್ಟಾ ಎಲ್ಗೆ ನಾ ಬರಿತೀನಿ. ಅವಾಗ ಏನಾಗುತ್ತೆ ನೋಡ್ರಿ, ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು L2 ಮೈನಸ್ L1. ಹೌದು. ಸೊ ವಾಟ್ ಈಸ್ T2 ಮೈನಸ್ T1? ಡೆಲ್ಟಾ ಟಿ, ಚೇಂಜ್ ಇನ್ ಟೆಂಪರೇಚರ್. ಓಕೆ, ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಇನಿಷಿಯಲಿ ಈ ರಾಡ್ ಲೆಂತ್ 1 ಮೀಟರ್ ಇರಲಿ ಅಂತ ಅನ್ಕೊಳ್ಳೋಣ. 0.2 ಮೀಟರ್ನಷ್ಟು ಅದ್ರ ಲೆಂತ್ ಹೆಚ್ಚಿಗೆ ಆಯಿತು, ಇನ್ಕ್ರೀಸ್ ಆಯಿತು. ಹಂಗಂದ್ರೆ ಹೊಸ ಲೆಂತ್ ಎಷ್ಟು? 1.2 ಮೀಟರ್. ಇನಿಷಿಯಲಿ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಆಯ್ತು ಅಂತ ಅನ್ಕೊಳ್ಳೋಣ, ವಿಚ್ ಈಸ್ ಈಕ್ವಲ್ ಟು ಇದು ಹಿಂಗೆ. T2 ಇಸ್ ಈಕ್ವಲ್ಸ್ ಟು ಭಾಳ ದೊಡ್ಡ ವ್ಯಾಲ್ಯೂ ಬೇಡ್ತೇಳ್ರಿ, 110 ಡಿಗ್ರಿ ಸೆಲ್ಸಿಯಸ್ ಅನ್ಕೋಣ. ಹಾಂ, ವಾಟ್ ಈಸ್ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ ನಂಗೆ. ವಾಟ್ ಈಸ್ ಡೆಲ್ಟಾ ಎಲ್ ಇನ್ ಅವರ್ ಎಕ್ಸಾಂಪಲ್? ನಾನು ಟೆಂಪರೇಚರ್ ಕೇಳಿದಾಗ 1000 ಅಂತ. ಇವರು ಏನು ಮಾಡ್ಯಾರ ಗೊತ್ತ, ಈಗ ಆನ್ಸರ್ ಫಿಕ್ಸ್ ಮಾಡ್ಕೊಂಡು ಕುಂತ್ಬಿಟ್ರೆ ಏನು ಕೇಳಿದ್ರು 10 ಅನ್ಬೇಕು. ಈಗ ಅಂದ್ರೆ ಅವ್ರು ಏನು ಅನ್ಕೊಂಡ್ರೆ, ನೆಕ್ಸ್ಟ್ ನಾನು ಕೇಳ್ತೀನಿ T2 ಮೈನಸ್ T1 ಅಂತ 10 ಅಂತ ಆನ್ಸರ್ ಹೇಳ್ಬೇಕು. ವಾಟ್ ಈಸ್ ಯುವರ್ ನೇಮ್? 10 ಡಿಗ್ರಿ ಸೆಲ್ಸಿಯಸ್. ಬೇಕಾದ ಕೇಳಿ, ಯಾವ ಊರು ನಿಮ್ಮ 10 ಡಿಗ್ರಿ ಸೆಲ್ಸಿಯಸ್? ನಾ ಏನು ಹೇಳಕತ್ತೀನಿ, ಇನಿಷಿಯಲ್ ಲೆಂತ್ ಎಷ್ಟು ತಗೊಂಡಿವಿ? 1 ಮೀಟರ್. ಫೈನಲ್ ಲೆಂತ್ ಎಷ್ಟು ಆಗೈತಿ? 1.2. ಎಷ್ಟು ಚೇಂಜ್ ಆಯ್ತು? 0.2. ಟೆಂಪರೇಚರ್ ಇನಿಷಿಯಲಿ ಎಷ್ಟಿತ್ತು? 100 ಇತ್ತು. ಎಷ್ಟು ಇತ್ತು? 100. ಎಷ್ಟು ಆಗೈತಿ? 110. ಎಷ್ಟು ಚೇಂಜ್ ಆಯ್ತು? 10. ಇದು 10, ಇದು 0.2. ಈಗ ಈ ಥರ್ಮಲ್ ಎಕ್ಸ್ಪಾನ್ಷನ್ ಟಾಪಿಕ್ನೊಳಗೆ ನಾವು ಫಸ್ಟಿಗೆ ಏನು ನೋಡೋಣ, ಒಂದು ಸಾಲಿಡನ್ನ ಹೀಟ್ ಮಾಡಿದ್ರೆ ಆ ಸಾಲಿಡ್ ಇದು ಚೇಂಜ್ ಆಗಬಹುದು, ಅಥವಾ ಅದು ಚೇಂಜ್ ಆಗಬಹುದು, ಅಥವಾ ಅದು ಚೇಂಜ್ ಆಗಬಹುದು ಅಂತ ಹೇಳಿದ್ನಲ್ಲ. ಅದರೊಳಗೆ ಫಸ್ಟಿಗೆ ನಾವು ಲೆಂತ್ ಕಡೆ ಅಷ್ಟು ಫೋಕಸ್ ಮಾಡೋಣ್ರಿ. ಈಗ ಹಾಂ, ಈಗ ಅವ್ರೇನು ಹೇಳ್ತಾರೆ, ಅವ್ರೇನೋ ಹೇಳ್ತಾರೆ, ಅದು ನಾನು ನಿಮ್ಗೆ ಹೇಳ್ತೀನಿ, ನೀವು ಅದು ಸರಿ ಐತಿಲ್ಲ ಅಂತ ಹೇಳ್ಬೇಕು. ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ. ಹಿಂಗೆ ಅಂತಾರೆ ನೋಡ್ರಿ ಅವ್ರು, ನೀವೇನಂತೀರಿ? ಡೆಲ್ಟಾ ಎಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ. ಹೌದ್ರಿ? ಅಂದ್ರೆ ಎಷ್ಟು ನಾವು ಇನ್ಕ್ರೀಸ್ ಮಾಡ್ತೀವಿ ಟೆಂಪರೇಚರ್. ಹಾಂ, ಈಗ ನಾವು ಟೆಂಪರೇಚರ್ ಎಷ್ಟು ಇನ್ಕ್ರೀಸ್ ಮಾಡಿವಿ ಇಲ್ಲಿಂದಿಲ್ಲ? 10 ಡಿಗ್ರಿ ಸೆಲ್ಸಿಯಸ್. ಹೌದಲ್ರಿ? ಅವಾಗ ನಮ್ದು ಇದು ಎಷ್ಟು ಇನ್ಕ್ರೀಸ್ ಆಯ್ತು ಲೆಂತ್? ಈಗ 10 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡೋ ಬದಲಿ ನಾ 20 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಲೆಂತ್ ಇನ್ನು ಸ್ವಲ್ಪ ಹೆಚ್ಚಿಗೆ ಆಗ್ತದೆ. ಈಗ ಸೊ ಡೆಲ್ಟಾ ಎಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ. ಈಗ ನೀವೇನು ಮಾಡ್ರಿ, ಒಂದು ಪೇಜ್ ವಾಪಸ್, ನಂಗೆ ಗೊತ್ತಿಲ್ಲ ನಿಮ್ದು ಇಲ್ಲಿ ಹೆಂಗದ, ಯಾಕಂದ್ರೆ ಒಂದು ಪೇಜ್ ವಾಪಸ್ ಹೋದ್ರೆ
ಅಲ್ಲೇ ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ ಅಂತ ಬರ್ದಿಲ್ಲ ಅವರು. ಹಿಂಗೇನ ಬರ್ದಾರ ನೋಡ್ರಿ, ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಅಂತಂದು ಎಕ್ಸ್ಟ್ರಾ ಕೊಡ್ಸ್ಯಾರ ಅವ್ರು. ಹಿಂಗೆ ಹೌದನ? ಇದ್ರ ಬಗ್ಗೆ ಹೇಳ್ತೀನಿ ಈಗ. ಎಷ್ಟು ಮಂದಿಗೆ ಇದು ಅರ್ಥ ಆಯ್ತು? ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಡೆಲ್ಟಾ ಟಿ ಅಂದ್ರೆ ಏನಂತ ಹೇಳಿ? ಓಕೆ, ಇರಲಿ. ಹೆಂಗೆ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀವಿ ಅಷ್ಟು ಲೆಂತ್ ಇನ್ಕ್ರೀಸ್ ಹಾಕೊಂತ ಹೋಗುತ್ತೆ. ಇಷ್ಟು ಗೊತ್ತಾದ ಎಲ್ಲರಿಗೆ? ಇದಕ್ಕೊಂದು ಎಕ್ಸಾಂಪಲ್ ಹೇಳೋಣ. ಈ ಒಂದು ಕ್ವಶನ್ ಕೇಳ್ತೀನಿ. ನಾವು 2 ರಾಡ್ ತಗೊಳ್ಳೋಣಂತ್ರಿ. ಏನು ತಗೊಂಡು? 2 ರಾಡ್. ಇಲ್ಲೊಂದು ರಾಡ್ ಐತಲ್ಲ, ಇದು ಬಿಟ್ಟು ಬೇರೆ. ಈಗ ಓಕೆ, ಕೇಸ್ ಎ ಕೇಸ್ ಬಿ ಇಲ್ಲೇ, ಅಥವಾ ಮೆಟಲ್ ರಾಡ್ ಎ ಮೆಟಲ್ ರಾಡ್ ಬಿ ಅಂತ ಅನ್ಕೊಳ್ಳೋಣ. 2 ಮೆಟಲ್ ರಾಡ್ ತಗೊಳ್ಳೋಣ. ಸೊ 2 ಮೆಟಲ್ ರಾಡನ್ನು ನಾವು ಹೀಟ್ ಮಾಡಿ ಟೆಂಪ್ರೇಚರನ್ನು 10 ಡಿಗ್ರಿ ಸೆಲ್ಸಿಯಸ್ 10 ಡಿಗ್ರಿ ಸೆಲ್ಸಿಯಸ್ನಷ್ಟು ಇನ್ಕ್ರೀಸ್ ಮಾಡಿ. ಎಷ್ಟಷ್ಟು ಇನ್ಕ್ರೀಸ್ ಮಾಡಿವಿ? ಇನ್ಕ್ರೀಸ್ ಮಾಡಿ. ಅವಾಗ ಈ ಎ ಕೇಸ್ನೊಳಗೆ ಮೆಟಲ್ ರಾಡ್ ಎ ಇತ್ತಲ್ಲ, ಇದ್ರದ್ದು ಲೆಂತು 0.3 ಮೀಟರ್ನಷ್ಟು ಇನ್ಕ್ರೀಸ್ ಆಗಿದೆ. ಹೌದ್ರಿ? ಮೆಟಲ್ ರಾಡ್ ಬಿ ಐತಲ್ಲ, ಇದನ್ನು 10 ಡಿಗ್ರಿ ಸೆಲ್ಸಿಯಸ್ ನಾವು ಹೀಟ್ ಮಾಡೀವಿ. ಅಂದ್ರೆ ಅದ್ರ ಟೆಂಪರೇಚರ್ ಎಷ್ಟಿತ್ತು ಅಲ್ಲಿಂದ 10 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ಮಾಡೀವಿ. ಇದ್ರದ್ದು ಚೇಂಜ್ ಇನ್ ಲೆಂತ್ ಆತ ಫಾರ್ ಎಕ್ಸಾಂಪಲ್ 1.5 ಮೀಟರ್ನಷ್ಟು ಇದ್ರ ಲೆಂತ್ ಹೆಚ್ಚಿಗೆ ಆಗೈತೆ. ಈಗ ಕೇಸ್ ಎ ಮತ್ತು ಕೇಸ್ ಬಿ ಒಳಗೆ ಎಲ್ಲೇ ಹೆಚ್ಚಿಗೆ ಲೆಂತ್ ಇನ್ಕ್ರೀಸ್ ಆಗೈತೆ? ಬಿ. ಹೌದಿಲ್ರಿ? ನಾ ಏನಂತೀನಿ, ಬಿ ಅಲ್ಲ ಎ ಒಳಗೆ ಹೆಚ್ಚಿಗೆ ಲೆಂತ್ ಇನ್ಕ್ರೀಸ್ ಆಗೈತೆ ಅಂತ ಹೇಳ್ತೀನಿ ನಾನು. ಈಗ ಎದಕ್ಕಂತ ನೀವು ಕೇಳಿದಕ್ಕಿಂತ ಮೊದಲು ಹೇಳ್ತೀನಿ ಎದಕ್ಕಂತ ಕೇಳಿ. ಇದು ಎಷ್ಟು ಇನ್ಕ್ರೀಸ್ ಆಗೈತಿ? ಇದು ಒರಿಜಿನಲ್ ಲೆಂತ್ 1 ಮೀಟರ್ ಇತ್ತು. ಆ 1 ಮೀಟರ್ ಇದ್ದದ್ದು ರಾಡನ್ನ 10 ಡಿಗ್ರಿ ಸೆಲ್ಸಿಯಸ್ ಅದ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ ಕೂಡ 0.3 ಮೀಟರ್ನಷ್ಟು ಲೆಂತ್ ಅದರದ್ದು ಹೆಚ್ಚಿಗೆ ಆಗ. ಈ ಮೆಟಲ್ ರಾಡ್ ಬಿ ಇತ್ತಲ್ಲ, ಇದು 1 ಕಿಲೋಮೀಟರ್ ಇತ್ತು. ಇದ್ರದ್ದು ಒರಿಜಿನಲ್ ಲೆಂತ್ ಹೇಳಿಲ್ಲ ನಿಮ್ಗೆ ಎರಡರದ್ದು. ನಾ ಏನು ಹೇಳಿದೆ ಗೊತ್ತ? 2 ರಾಡ್ ತಗೊಳ್ಳೋಣ, ಮೆಟಲ್ ರಾಡ್ ಎ ಮೆಟಲ್ ರಾಡ್ ಬಿ, ಎರಡನ್ನೂ ಹೀಟ್ ಮಾಡೋಣ. ಇದ್ರದ್ದು ಇಷ್ಟು ಇನ್ಕ್ರೀಸ್ ಆಗ್ತದೆ, ಇಷ್ಟು ಇನ್ಕ್ರೀಸ್ ಆಗ್ತದೆ, ಎಲ್ಲಿ ಜಾಸ್ತಿ ಆಗೈತೆ ಅಂದ್ಕೊಂಡು ನೀವೇನಂತೀರಿ? 1.5 ಮೆಟಲ್ ರಾಡ್ ಬಿ ಅಂತ ಅನ್ಸುತ್ತೆ ಆಬ್ವಿಯಸ್ಲಿ. ನಾ ಕೇಳಿದ್ದು ಕ್ವಶನ್ ಯಾವ ಸ್ಟೈಲ್ನೊಳಗೆ ಕೇಳಿದಾರೆ ಅದರ ಪ್ರಕಾರ ನೀವು ಆನ್ಸರ್ ಮಾಡ್ಬೇಕು. ಮೆಟಲ್ ಬಿ ನೀವು ಹಂಗೆ ಅಂದ್ರೆ ನಾ ಅಂತಿರೋದಲ್ಲ. ಯಾಕಲ್ಲ ಅಂದ್ರೆ ಇದ್ರ ಒರಿಜಿನಲ್ ಲೆಂತ್ ಕೇಳಿಲ್ಲ ನಾವು. ಒರಿಜಿನಲ್ ಲೆಂತ್ ಎಷ್ಟಿತ್ತು ಇದ್ರದ್ದು? 1 ಮೀಟರಿಗೆ 0.3 ಮೀಟರ್ ಇನ್ಕ್ರೀಸ್ ಆಗೈತೆ ಅಂದ್ರೆ 1 ಕಿಲೋಮೀಟರ್ಗೆ ಇನ್ನೂ ಜಾಸ್ತಿ ಆಗಬೇಕಾಗಿತ್ತು ಈ ರೋಡ್ನಾಗ. ಸೊ ಆಬ್ವಿಯಸ್ಲಿ ಎಲ್ಲಿ ಜಾಸ್ತಿ ಆಗೈತ್ರಿ ಲೆಂತ್? ಎ. ಅದಕ್ಕೆ ಏನು ಮಾಡ್ತಾರ, ಬರೀ ಡೆಲ್ಟಾ ಎಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ ಅನ್ನಂಗಿಲ್ಲ, ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ಗೆ ಕಂಪ್ಯಾರಿಸನ್ ಮಾಡಿ ಬರೀತಾರೆ ಅದನ್ನ. ಒರಿಜಿನಲ್ ಲೆಂತ್ ನೆಗ್ಲೆಕ್ಟ್ ಮಾಡಕ್ ಬರಂಗಿಲ್ಲ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಬ್ರು ಈ ಒಂದು ಕಂಪ್ನಿ ಒಳಗೆ ಇಬ್ರು ಕೆಲಸ ಮಾಡಾಕತ್ತಾರ. ಇಬ್ರು ಎಂಪ್ಲಾಯೀಸಿಗೆ ಅವರು ಬಾಸ್ನಿಂದ ಫೋನ್ ಹೋಯ್ತು, ಏನಂತ, ನಿನ್ನ ಸ್ಯಾಲ್ರಿ ಇನ್ಕ್ರೀಸ್ ಮಾಡೀವಿ 10,000 ರೂಪಾಯಿದಿಂದ ಅಂತ ಹೇಳಿ. ಇಬ್ಬರಿಗೂ ಖುಷಿ ಆಗ್ತತಿಲ್ರಿ? ಇಲ್ಲ. ಒಬ್ಬಂಗೆ ಖುಷಿ ಆಗ್ತದೆ, ಒಬ್ಬಂಗೆ ಆಗಂಗಿಲ್ಲ. ಯಾಕಂದ್ರೆ ಯಾರಿಗೆ ಖುಷಿ ಆತಲ್ಲ ಅವನ ಸ್ಯಾಲ್ರಿ 20,000 ಇತ್ತು. ಅವಂಗೆ 10,000 ಹೆಚ್ಚಿಗೆ ಮಾಡ್ಯಾರಂದ್ರೆ 30,000 ಅಂದ್ರೆ ಭಾರಿ ಖುಷಿ ಆಗ್ತದೆ. ನಾವು ಇನ್ನೊಬ್ಬನ ಸ್ಯಾಲ್ರಿ 2 ಕೋಟಿ ರೂಪಾಯಿ ಇತ್ತು ತಿಂಗ್ಳಕ್ಕೆ. ಯಾರು ಇವ ನಮ್ಗೇನು ಗೊತ್ತು? 2 ಕೋಟಿ ರೂಪಾಯಿ ಇತ್ತು ಅವ್ನ ಸ್ಯಾಲ್ರಿ. ಅವ್ಗೆ ಅವ್ಗೆ ಫೋನ್ ಮಾಡಿ ಒಂದೇ ಮಾತು, ಅವ್ನು ಎಷ್ಟು ಬ್ಯುಸಿ ಇರ್ತಾನೆ, ಎಷ್ಟು ಕೆಲಸ ಮಾಡ್ತದಂದ್ರೆ ಫೋನ್ ಎತ್ತಕ್ಕ ಬೇಸರ ಆಗಿರ್ತೈತೆ ಅವಂಗೆ. ಇವ ಯಾಕೆ ಹಚ್ಚಿದ ಅಂದ್ರೆ ಅವ ಬಾಸ್ ಯಾರದಲ್ರಿ? ಚೇರ್ಮನ್ ಅಂತ ಅನ್ಕೊಳ್ಳೋಣ ನಾವು. ವೈಸ್ ಚೇರ್ಮನ್ ಇವ. ಯಾರಿಗೆ ಫೋನ್ ಹಚ್ಚಾನಲ್ಲ, ಚೇರ್ಮನ್ ವೈಸ್ ಚೇರ್ಮನ್ನಿಗೆ ಫೋನ್ ಹಚ್ಚಾನ. ಇವ್ ಫೋನ್ ಎತ್ತಕ್ಕ ಬೇಸರ. ಫೋನ್ ಎತ್ತು ಮಾತಾಡೀನಿ 10,000 ಇನ್ಕ್ರೀಸ್ ಆಗಿ. ಇದನ್ನ ಎದಕ್ಕೆ ಹೇಳ್ತೀನಿ? ನನಗೆ ಹೇಳಬೇಡ. ಇದನ್ನ ಹೋಟೆಲಿಗೆ ಹೋದಾಗ ಟಿಪ್ಸ್ ಕೊಟ್ಟು ಬರ್ತೀನಿ ನಾನು ಅಂತವ ಅಂತ ಅಂತೀನಿ ನಾ ಅಲ್ಲ. ಸೊ ಇಟ್ ಡಿಪೆಂಡ್ಸ್ ಅಂತ. ಈಗ ಸ್ಯಾಲರಿ ಹೆಚ್ಚಿಗೆ ಆಗ್ಬಿಟ್ಟೈತಿ ಅಂದ್ಕೂಳೆ ಭಾಳ ಚಲೋ ಆತಲ್ಲ. ಎಷ್ಟಿತ್ತು ಮೊದ್ಲು? 2 ಕೋಟಿ ರೂಪಾಯಿ ಐತಿ ಅವ್ನ ಸ್ಯಾಲರಿ. ನೀವು ಅಟ್ಲೀಸ್ಟ್ ಒಂದು 50,000 1 ಲಕ್ಷ ಹೆಚ್ಚಿಗೆ ಮಾಡಿದ್ರೆ ಫೋನ್ ಮಾಡಿ ಹೇಳ್ಬೇಕು ಅವಂಗೆ. ಅರ್ಥ ಆಗ್ತಿಲ್ಲ ನಾನು ಏನು ಹೇಳತ್ತೀನಿ? ಓಕೆ. ಈಗ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ ಅಂತ ನಾವು ಇವನ್ನೇ ಮಾತು ನಾವು ಏನು ಮಾಡಾಕತ್ತೀವಿ ಗೊತ್ತ? ಟಾಪಿಕ್ ಹೆಸರು ಏನಿದೆ? ಥರ್ಮಲ್ ಎಕ್ಸ್ಪಾನ್ಷನ್. ಥರ್ಮಲ್ ಎಕ್ಸ್ಪಾನ್ಷನ್ ಅಷ್ಟ ಕಲಿಯಾಗತ್ತಿಲ್ಲ ನಾವು ಆ್ಯಕ್ಚುಲಿ ಕಲಿಯಾಗತ್ತದ ಈಗ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್ಸ್.
ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್ ಅಂತ 3 ಇರ್ತಾವೆ. ಸಾಲಿಡ್ಸ್ನ ನೀವು ಹೀಟ್ ಮಾಡಿದಾಗ ಅವುಗಳ ಲೆಂತ್ ಚೇಂಜ್ ಆಗಬಹುದು, ಇನ್ಕ್ರೀಸ್ ಆಗಬಹುದು, ಅಥವಾ ಲೆಂತ್ ಇನ್ಕ್ರೀಸ್ ಆಗ್ತೈತಿ, ಏರಿಯಾನು ಇನ್ಕ್ರೀಸ್ ಆಗುತ್ತೆ, ವಾಲ್ಯೂಮು ಇನ್ಕ್ರೀಸ್ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಶೇಪ್ ಆಫ್ ದಿ ಆಬ್ಜೆಕ್ಟ್. ಒಮ್ಮೆ ಲೆಂತ್ ಹೆಚ್ಚಿಗೆ ಇನ್ಕ್ರೀಸ್ ಆದಂಗೆ ಅನ್ಸುತ್ತೆ, ಒಮ್ಮೆ ಏರಿಯಾ ಹೆಚ್ಚಿಗೆ ಇನ್ಕ್ರೀಸ್ ಆದಂಗೆ ಅನ್ಸುತ್ತೆ, ಒಮ್ಮೆ ವಾಲ್ಯೂಮ್. ಡಿಪೆಂಡಿಂಗ್ ಆನ್ ದಾಟ್ ನಾವು ಯಾವುದ್ರ ಕಡೆ ಹೆಚ್ಚಿಗೆ ಹೈಲೈಟ್ ಮಾಡೋಕೆ ಮಾಡ್ತೀವಿ. ಸೊ ಅದಕ್ಕೆ ನಾವು ಫಸ್ಟಿಗೆ ಏನು ಕಲಿಯಾಗತ್ತೀವಿ ಈಗ? ಲೆಂತ್ ಬಗ್ಗೆ. ಹ್ಞೂ ರೀ, ನಾ ಆಗಲೇ ಏನು ಬರೋದು ನೋಡ್ರಿ, ಅಲ್ಫಾ, ಬೀಟಾ, ಗಾಮಾ ಅಂತ ಬರ್ದಿದ್ನಲ್ಲ, ಅಲ್ಲಿಗೆ ಹೋಗೋಣ ನಾವು ಈಗ. ಅಲ್ಫಾ ಅಂದ್ರೆ ಅಲ್ಫಾ ಈಸ್ ಕಾಲ್ಡ್ ಆಸ್, ಅಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಅಲ್ಫಾ ಅಂದ್ರೆ ಏನಂತ ಹೇಳಿ, ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಏನು ಸರ್? ಕೋಎಫಿಷಿಯಂಟ್ ಏನು? ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ನಾವೀಗ. ಅರ್ಥ ಮಾಡ್ಕೋಕೆ ಟ್ರೈ ಮಾಡೋಣ. ಈಗ ಅಟ್ಲೀಸ್ಟ್ ಇಷ್ಟಂತೂ ಗೊತ್ತಾಯ್ತು, ಒಂದು ರಾಡ್ ಇನಿಷಿಯಲ್ ಲೆಂತ್ ಒಂದು ಇರ್ತೈತಿ L1 ಅಂತ, ಅದನ್ನ ನಾವು ಅದ್ರ ಟೆಂಪರೇಚರ್ ಇರ್ತೈತಿ T1, ಅದನ್ನ ನಾವು ಹೀಟ್ ಮಾಡಿ ಟೆಂಪರೇಚರ್ ಅದನ್ನ T1 ಇದನ್ನ ಹಣೆ ಬಾರ್ ಮಾಡಿದ್ವಿ ಅಂದ್ರೆ ಅವಾಗ ಅದ್ರ ಫಸ್ಟಿಗೆ ಏನು ಲೆಂತ್ ಒಂದು ಹಣೆ ಬಾರ್ ಇರ್ತೈತಲ್ಲ, ಅದು ಇನ್ಕ್ರೀಸ್ ಆಗಿ ದೊಡ್ಡ ಹಣೆ ಬಾರ್ ಆಗ್ತೈತಿ. ಯಪ್ಪ ನೀವು ಮಾತಾಡಲಿ ಅಂತಂದು ನಾವು ವೇಟ್ ಮಾಡ್ತಿರ್ತೀನಿ, ಸುಮ್ಮನೆ ಕುಂದ್ಬಿಡ್ತಾರೆ, ನಾನು ಮಾತಾಡ್ತೀನಿ. ಇಲ್ಲೇ ನಾ ಮಾತಾಡ್ತೀನಿ, ನೀವು ಸುಮ್ಮನೆ ಕೂಡಕ್ಕೆ ಬಂದಿಲ್ಲ, ಕಲಿಯಕ್ಕೆ ಬಂದೀವಿ ನಾವು ಫಿಸಿಕ್ಸ್ ಕಲಿಯಕ್ಕೆ ಬಂದೀವಿ ಅಂದ್ರೆ ಅರ್ಥ ಆತಿಲ್ಲ ಅಂತ ಗ್ಯಾರಂಟಿ ಆಗ್ಬೇಕಿಲ್ಲ ಮತ್ತೆ. ಹೋಪ್ಫುಲಿ. ಇನ್ನೊಂದು ಸರ್ತಿ ಒಂದು ರಾಡ್ ನಾವು ತಗೊಂಡಿರ್ತೀವಿ, ಇನಿಷಿಯಲಿ ಅದ್ರದ್ದು ಲೆಂತ್ L1, ಟೆಂಪರೇಚರ್ ಇನಿಷಿಯಲಿ T1, ಅದನ್ನ ಹೀಟ್ ಮಾಡಿಬಿಟ್ಟು ಹೊಸ ಟೆಂಪರೇಚರ್ ತಗೊಂಡ್ಬಂದ್ವಿ, ಅದೆಷ್ಟು ಟೆಂಪರೇಚರ್? T2. ಹೊಸ ಟೆಂಪರೇಚರ್ ತಗೊಂಡ್ಬಂದ್ವಿ, ಹೀಟ್ ಮಾಡಿದ ಮೇಲೆ ಅದು ಟೆಂಪರೇಚರ್ T2 ಮೈನಸ್ T1 ಮಾಡಿದ್ರೆ ಏನು ಸಿಗ್ತೈತಿ? ಡೆಲ್ಟಾ ಟಿ ಅಂದ್ರೆ ಇಷ್ಟು ಟೆಂಪರೇಚರ್ ಇನ್ಕ್ರೀಸ್ ಆಯ್ತು. ಹಾಂ, L1 ಅಂದ್ರೆ ಇನಿಷಿಯಲ್ ಲೆಂತ್, L2 ಅಂದ್ರೆ ಫೈನಲ್ ಲೆಂತ್, L2 ಮೈನಸ್ L1 ಮಾಡಿದ್ರೆ ಡೆಲ್ಟಾ ಎಲ್, ದಟ್ ಈಸ್ ಚೇಂಜ್ ಇನ್ ಲೆಂತ್. ಸೊ ಈಗ ಒಂದು ನಾವು ಅರ್ಥ ಮಾಡ್ಕೊಂಡಿವಿ ಇವೆಲ್ಲ ಎಕ್ಸಾಂಪಲ್ಸ್ನಿಂದ, ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಟೆಂಪರೇಚರ್. ಎಷ್ಟು ಟೆಂಪರೇಚರ್ ನಾವು ಹೆಚ್ಚಿಗೆ ಮಾಡ್ತೀವಿ ರಾಡ್ದು, ಅಷ್ಟು ಅದರದ್ದು ಲೆಂತ್ ಜಾಸ್ತಿ ಹಾಕೊಂತ ಹೋಗ್ತದೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದು ಅದಕ್ಕೆ ಗೊತ್ತಿಲ್ಲ. ಇಷ್ಟು ತನಕ ಇದನ್ನ ಯಾಕೆ ಹೇಳಾಕತ್ತೀನಿ ಅಂದ್ರೆ, ನಮ್ದು ಉದ್ದೇಶ ಆ್ಯಕ್ಚುಲಿ ಅಲ್ಫಾ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕೀಗ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೊತ್ತನ ನಾನು ಕೊಟ್ಟಿದ್ದು ಬಿಲ್ಡಪ್ ಇದು. ಹಾಂ, ಈಗ ನಾವು ಇಂಟೆನ್ಷನ್ ಏನು ಇಟ್ಕೊಂಡಿವಿ ಎಲ್ಲರೂ ಸೇರಿ ಅಂತ ಅನ್ಕೊಂಡು, ನಾನು ಇಂಟೆನ್ಷನ್ ಎಲ್ಲರೂ ಒಂದೈದು ಅಂತ ಅನ್ಕೊಂಡಿನಿ. ಏನು ಅಲ್ಫಾ ಅಂದ್ರೇನು ಕಲಿಬೇಕು? ಅಲ್ಫಾ ಅಂದ್ರೇನು ಅಲ್ಲಿ ಕೊಟ್ಟ ನೋಡ್ರಿ, ಅದನ್ನದು ಅನ್ರಿ ಏನದು? ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಹೇಳಿ ಏನು ಅಂತ ನೋಡೋಣ. ಸೊ ಈಗ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್, ಚೇಂಜ್ ಇನ್ ಟೆಂಪರೇಚರ್ ಅಂತ ಐತಲ್ಲ. ಈಗ ನಿಮ್ಮ ಸ್ಕೂಲ್ನಾಗ ಹಿಂಗೆ ಹೇಳ್ಯಾರ, ಪ್ರಪೋರ್ಷನಾಲಿಟಿ ಸಿಂಬಾಲ್ ಯಾವಾಗ ತೆಗಿತಾರಲ್ಲ, ಅಲ್ಲೊಂದು ಇದು ಬರ್ತೈತಿ, ಕಾನ್ಸ್ಟೆಂಟ್ ಅಂತ, ಗೊತ್ತೈತಿದೆ. ಸೊ ಈಗ ಲೈಕ್ ನಾವು ಮೊನ್ನೆ ಒಂದು ಎಕ್ಸಾಂಪಲ್ ಹೇಳಾಗ್ತದೆ, ಏನಂದ್ರೆ ಮಾರ್ಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿವಿಗಂದ್ರೆ ಏನ್ರಿ ಯೂನಿವರ್ಸ್ಲಿ ಪ್ರಪೋರ್ಷನಲ್ ಆಗ್ತೈತೆ. ನಂಬರ್ ಆಫ್ ಸ್ಟಡಿ ಆರ್ಸ್ ಅಂದ್ರೆ ಎಷ್ಟು ತಾಸು ನೀವು ಅಭ್ಯಾಸ ಮಾಡ್ತೀರಿ ದಿವ್ಸಕ್ಕೆ ಸರ್? ತಿಂಗ್ಳಕ್ಕೆ ಸರ್? ತಿಂಗಳಕ್ಕಂತ ಹೇಳಕ್ ಬರಂಗಿಲ್ಲ ಸರ್. ಅದು ಎಕ್ಸಾಮ್ ಏನ್ರಿ ಇದ್ರೆ, ಟೆಸ್ಟ್ ಇಷ್ಟಿದ್ರೆ ವಿಚಾರ ಮಾಡ್ತೀವಿ ನಾವು. ಓಕೆ, ಇರಲಿ. ಮಾರ್ಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಸ್ಟಡಿ ಅವರ್ಸ್. ಇದು ಅರ್ಥ ಆಗ್ತೈತಿ? ಹಾಂ, ಎಷ್ಟು ನೀವು ಈಗ 2 ತಾಸು ಓದು ಬದಲಿ 3 ತಾಸು ಓದಕತ್ರ ಮಾರ್ಕ್ಸ್ ಸ್ವಲ್ಪ ಹೆಚ್ಚಿಗೆ ಆಗ್ತಾವ, ಚಾನ್ಸಸ್ ಅಂತೂ ಇರ್ತಾವ. ಆದ್ರೆ ಇದು ಎಷ್ಟು ಹೆಚ್ಚಿಗೆ ಆದ್ರೆ ಇದು ಎಷ್ಟು ಹೆಚ್ಚಿಗೆ ಆಗುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಹೆಚ್ಚಿಗೆ ಅಂತೂ ಆಗುತ್ತೆ, ಎಷ್ಟು ಹೆಚ್ಚಿಗೆ ಆಗುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಅದಕ್ಕೆ ಆ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದು ನಾನು ಒಂದು ಕಾನ್ಸ್ಟೆಂಟ್ ಹಾಕಿದ್ನಿ ಅಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಕಾನ್ಸ್ಟೆಂಟ್ ಹಾಕ್ತೀನಿ ನಾ, 1/2 ಅಂತ ಕಾನ್ಸ್ಟೆಂಟ್ ಹಾಕ್ತೀನಿ. 1/2 ಅಂದ್ರೆ ನಂಬರ್ ಅದಲ್ರಿ, ಅದು ಹಾಪ್ ಅನ್ನೋದೊಂದು ನಂಬರ್ ಅದಲ್ರಿ. ಹಾಂ, ಸೊ ಇದೇನು ಹೇಳ್ದೈತಿ ಈಗಂದ್ರೆ
ನಂಬರ್ ಆಫ್ ಸ್ಟಡಿ ಅವರ್ಸ್ ನೀವು 2 ತಾಸು ಜಾಸ್ತಿ ಮಾಡಿದ್ರಿ ಅಂತಿಕೋರಿ. ಎಷ್ಟು ಜಾಸ್ತಿ ಮಾಡಿದ್ರಿ? 2 ತಾಸು. ಆ 2 ತಾಸು ಅನ್ನುವಂಥ 2 ಅನ್ನೋದಕ್ಕೆ 1/2 ಮಲ್ಟಿಪ್ಲೈ ಮಾಡ್ರಿ. ಎಷ್ಟು ಬಂತು? 1 ಮಾರ್ಕ್ಸ್ 1 ಹೆಚ್ಚಿಗೆ ಆಗ್ತೈತೆ ಅಂತ. ನಂಬರ್ ಆಫ್ ಸ್ಟಡಿ ಅವರ್ಸ್ 4 ತಾಸು ಹೆಚ್ಚಿಗೆ ಮಾಡಿದ್ರೆ ಅದಕ್ಕೆ 1/2 ಅಂದ್ರೆ 2 ಮಾರ್ಕ್ಸ್ ಹೆಚ್ಚಿಗೆ ಆಗ್ತವೆ. ಹಂಗೆ ಎಕ್ಸಾಂಪಲ್ ಹೇಳಕ್ತೀನಿ ನಾ ಹಿಂಗೆ ಆಗ್ತಾವಂತಲ್ಲ. ಸೊ ಅದಕ್ಕೆ ಯಾವುದೋ 2 ಕ್ವಾಂಟಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿದಾಗ ಇದು ಹೆಚ್ಚಿಗೆ ಆದ್ರೆ ಇದು ಹೆಚ್ಚಿಗೆ ಆಗ್ತೈತಿ ಅಂತ ಗೊತ್ತಾಗ್ತೈತೆ ನಮ್ಗೆ. ಆದ್ರೆ ಇದು ಎಷ್ಟು ಹೆಚ್ಚಿಗೆ ಆದ್ರೆ ಇದು ಎಷ್ಟು ಹೆಚ್ಚಿಗೆ ಆಗ್ತೈತೆ ಅಂತ ಗೊತ್ತಿಲ್ಲ. ಈಗ ನೋಡ್ರಿ ಹೇಳ್ತೀನಿ ಈಗ ನೋಡ್ರಿ, ನಮ್ಮ ದೇಶದೊಳಗೆ ಈಗ ಸದ್ಯ ಭಾಳಷ್ಟು ಪ್ರಾಬ್ಲಮ್ಸ್ ನಡೆದವು, ಭಾಳ ಸೊಲ್ಯೂಷನ್ ನಡೆದವು, ಎಲ್ಲ ನಡೆದಿರ್ತಾವೆ. ಈ ಸದ್ಯ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಮಂದಿ ಸಬ್ಸಿಡಿಗೆ ಅದಾರ. ಎದಕ್ಕೆ? ಸದ್ಯ ಏನು ಪ್ರಾಬ್ಲಮ್ ನಡೆದೈತಿ ಅಂತಂದ್ರೆ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಹಾಕೊಂತ ಹೊಂಟೈತಿ. ಇದು ದೊಡ್ಡ ಸಮಸ್ಯೆ ಹಾಕೊಂಡು ಹೊಂಟೈತದ. ಇಟ್ ಈಸ್ ನಿಯರಿಂಗ್ ಟು 100 rupees per liter, ಆಲ್ಮೋಸ್ಟ್ 90 ಕ್ರಾಸ್ ಆಗೈತಿ. ಈಗ ನಾ ಯಾಕೆ ಇದನ್ನ ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ಅಂದ್ರೆ, ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ಪೆಟ್ರೋಲ್ ರೇಟ್ ಸಹ ಜಾಸ್ತಿ ಆಗಂಗಿಲ್ಲ, ಅದ್ರ ಜೋಡಿ ಎಲ್ಲ ಕಮೋಡಿಟೀಸು ಹೆಚ್ಚಿಗೆ ಆಗ್ತಾವ. ಈಗ ಗದಗ್ನೊಳಗೆ ಅಕ್ಕಿ, ಗೋಧಿ, ಜೋಳ ಎಲ್ಲ ಬೆಳಿತಾರ, ಅಷ್ಟು ಬೆಳಿತಾರೆ. ಇಲ್ಲೇ ಬಿಸ್ಕಿಟು, ಸೋಪು, ಶಾಂಪೂ ಎಲ್ಲ ಇಲ್ಲೇ ಅದಾವು. ಇಷ್ಟು ಇಂಡಸ್ಟ್ರಿ ಇಲ್ಲ, ಬೇರೆ ಕಡೆಯಿಂದ ತರಿಸ್ಬೇಕಿಲ್ಲ ನಾವು. ಸೊ ತರಿಸ್ಬೇಕಂದ್ರೆ ಟ್ರಕ್, ಲಾರಿದೊಳಗೆ ತರ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸಮ್ಟೈಮ್ಸ್ ಇನ್ನೂ ಟ್ರೈನ್ನೊಳಗೂ ದೊಡ್ಡ ಗೂಡ್ಸ್ ಇದ್ದು ಅಂದ್ರೆ ಟ್ರೈನ್ನೊಳಗೂ ಟ್ರಾನ್ಸ್ಫರ್ ಮಾಡ್ತಾರೆ. ಹಂಗೆ ಟ್ರಾನ್ಸ್ಫರ್ ಮಾಡಕ್ಕೆ ಫ್ಯೂಯಲ್ ಪೆಟ್ರೋಲ್ ಡೀಸೆಲ್ ಯೂಸ್ ಆಗ್ತೈತಿ ಈಗ. ಸೊ ಈಗ ಆ ಲಾರಿದವಂಗೆ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ರೇಟ್ ಆಗೈತೆ ಅಂದ್ರೆ ಅವ ಟ್ರಾನ್ಸ್ಫರ್ ಮಾಡಕ್ಕೆ ರೇಟ್ ಹೆಚ್ಚಿಗೆ ಮಾಡ್ತಾನೆ. ಆ ರೇಟ್ ಹೆಚ್ಚಿಗೆ ಮಾಡಿದ ಕೂಡ ಆಬ್ವಿಯಸ್ಲಿ ಇದು ಅಷ್ಟು ಕಮೋಡಿಟೀಸ್ಗೂ ಇಂಪ್ಯಾಕ್ಟ್ ಆಗ್ತೈತಿ. ಈಗ ನೋಡ್ರಿ ಸಿಂಪಲ್ ಎಕ್ಸಾಂಪಲ್, ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ಅಕ್ಕಿ ರೇಟ್ ಜಾಸ್ತಿ ಆಗ್ತೈತಿ. ಅಕ್ಕಿ ಆದ್ರೆ ಪೆಟ್ರೋಲ್ ರೇಟ್ 10 ರೂಪಾಯಿ ಜಾಸ್ತಿ ಆದ್ರೆ ರೈಸದ್ದು 10 ರೂಪಾಯಿನೇ ಜಾಸ್ತಿ ಆಗೈತೆ ಅಂತ ಹೇಳಕ್ ಬರುತ್ತೇನ್ರಿ? ಇಲ್ಲ. ಈ ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗುತ್ತೆ. ಎಷ್ಟಂತ ಹೇಳಕ್ ಬರಂಗಿಲ್ಲ. ಎಷ್ಟಂತ ಹೇಳ್ಬೇಕಂತ ಗೊತ್ತಾಗ್ಬೇಕಂದ್ರೆ ಆ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದು ಒಂದು ಕಾನ್ಸ್ಟೆಂಟ್ ಹಾಕ್ಬೇಕು. ಆ ಕಾನ್ಸ್ಟೆಂಟ್ ಅಲ್ಲಿ ಬಂತಂದ್ರೆ ಅವಾಗ ಕಾನ್ಸ್ಟೆಂಟ್ ಇಂದ ನಾವೇನು ಹೇಳ್ತೀವಿ, ಇದು ಇಷ್ಟು ಜಾಸ್ತಿ ಆದ್ರೆ ಇದು ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅವಾಗ ಎಲ್ಲಿ ತನಕ ನೀವು ಈ ಪ್ರಪೋರ್ಷನಾಲಿಟಿ ಸಿಂಬಲ್ ಹಂಗ ಇಟ್ಕೊಂಡು ಕೂಡ್ತಿರಲ್ಲ, ಅಲ್ಲಿ ತನಕ ನಾವೇನ್ ಮಾಡ್ಬೋದು ಅಂದ್ರೆ ಇದು ಜಾಸ್ತಿ ಆದ್ರೆ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಹೇಳ್ಬೋದು. ಇದನ್ನ ತೆಗೆದ್ರೆ ಅಲ್ಲೊಂದೇನು ಬರುತ್ತಲ್ಲ, ಅದು ಬಂತಂದ್ರೆ ಅವಾಗ ನಾವೇನು ಹೇಳ್ಬೋದು, ಇದು ಎಷ್ಟು ಜಾಸ್ತಿ ಆದ್ರೆ ಇದು ಎಷ್ಟು ಜಾಸ್ತಿ ಆಗುತ್ತೆ ಅಂತ ಕರೆಕ್ಟಾಗಿ ಹೇಳ್ಬೋದು. ಅವಾಗ ಗೊತ್ತಾಗ್ತೇನ್ರಿ ಕಾನ್ಸ್ಟೆಂಟ್ ಎದಕ್ಕೆ ಬರ್ತಾವಂತ. ಸೊ ಈಗ ಚೇಂಜ್ ಇನ್ ಲೆಂತ್ ಡಿವೈಡ್ ಬೈ ಒರಿಜಿನಲ್ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಐತಲ್ಲ, ಇದು ಪ್ರಪೋರ್ಷನಾಲಿಟಿ ಸಿಂಬಲ್ನ ತೆಗೆದ್ರೆ ಅಲ್ಲೊಂದು ಕಾನ್ಸ್ಟೆಂಟ್ ಬರ್ತೈತಿ, ಅದ ಅಲ್ಫಾ. ಅಲ್ಫಾ ಅಂದ್ರೆ ಯಾವುದು? ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಈಗ ಒಂದು ಕೆಲಸ ಮಾಡೋಣ ನಾವು, ಅಲ್ಫಾ ಇಲ್ಲೇ ಇಟ್ಕೊಂಡು ಡೆಲ್ಟಾ ಟಿ ಈ ಕಡೆ ಕಳಿಸ್ರಿ. ಅಂದ್ರೆ ಅದು ಅಲ್ಫಾ ಇಸ್ ಈಕ್ವಲ್ ಟು ಏನಾಗ್ತದೆ ಹೇಳ್ರಿ? ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಇಂಟು ಡೆಲ್ಟಾ ಟಿ. ವಾಟ್ ಈಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂದ್ರೆ, ಇವು ಬೇರೆ ಬೇರೆ ಮೆಟಲ್ಸ್ ಇರ್ತಾವೆ ನೋಡ್ರಿ. ಕಾಪರ್, ಐರನ್, ಅಲ್ಯೂಮಿನಿಯಮ್. ಸರ್ ಏನಾಯ್ತು ಸರ್? ಹ್ಞೂ ರೀ. ಸೊ ಇವು ಬೇರೆ ಬೇರೆ ಮೆಟಲ್ಸ್ ಇರ್ತಾವಲ್ಲ, ಹಾಂ, ಎಲ್ಲ ಮೆಟಲಿಗೂ ಅಲ್ಫಾ ವ್ಯಾಲ್ಯೂ ಬೇರೆ ಬೇರೆ ಇರ್ತೈತೆ. ಅಂದ್ರೆ ಅಲ್ಫಾ ಕಾಪರ್, ಅಲ್ಫಾ ಐರನ್, ಅಲ್ಫಾ ಅಲ್ಯೂಮಿನಿಯಂ, ಹಿಂಗೆ ಚೇಂಜ್ ಹಾಕೊಂತ ಹೋಗ್ತೈತೆ. ಈಗ ನಾವು ಒಂದು ಕೆಲಸ ಮಾಡೋಣ, ಅಲ್ಫಾ ಕಾಪರಿಗೆ ಹೋಗಿ ಒಂದು ಮಾತು ಕೇಳೋಣ. ಅಲ್ಫಾ ಕಾಪರ್ ನೀ ಅಂದ್ರೆ ಏನು? ಅಲ್ಫಾ ಕಾಪರಿಗೆ ಹೋಗಿ ಕ್ವಶನ್ ಕೇಳೋಣ, ನೀ ಏನು ಅಂತ, ನಿನ್ನ ಅರ್ಥ ಏನು, ಇಂಪಾರ್ಟೆನ್ಸ್ ಏನು, ಅಲ್ಫಾ ಕಾಪರ್ ಅಂದ್ರೆ ಏನು ಅಂತ ಕೇಳೋಣ. ಅವಾಗ ಅದೇನು ಹೇಳ್ತೈತೆ? ಅಲ್ಫಾ ಕಾಪರ್ ಅಂದ್ರೆ ಅಲ್ಫಾ ಕಾಪರ್ ನಮಗೇನು ಹೇಳ್ತೈತಿ ಅಂದ್ರೆ, ನಿಮ್ಮ ಕಡೆ ಒಂದು ಕಾಪರ್ ವೈರ್ ಐತೆ ಅಂತ ಅನ್ಕೋರಿ. ಇದು ನಾ ಮಾತಾಡಕತ್ತಿಲ್ಲ, ಈಗ ಅಲ್ಫಾ ಕಾಪರ್ ಮಾತಾಡಕತ್ತೈತಿ. ಅಲ್ಫಾ ಕಾಪರ್ಗೆ ನಾವು ಒಂದು ಮಾತು ಕೇಳಿವಿ, ನೀ ಯಾರ್ಲೆ ಅಂತ. ಅವಾಗ ಅದು ಹೇಳುತ್ತ, ತಡಿಲೆ ಹೇಳ್ತೀನಿ ಅಂತ ಹೇಳಿ ಇದು ಹೇಳ್ತದೆ. ಏನಂದ್ರೆ, ಈಗ ನಿನ್ನ ಕಡೆ ಒಂದು ಕಾಪರ್ ವೈರ್ ಐತೆ ಅಂತ ಅನ್ಕೋ. ಆ ಕಾಪರ್ ವೈರ್ ಲೆಂತ್ 1 ಮೀಟರ್ ಐತೆ ಅಂತ ಅನ್ಕೋ.
ಆ 1 ಮೀಟರ್ ಕಾಪರ್ ವೈಯರ್ ನಿನ್ ಕಡೆ ಏನೈತಲ್ಲ ಅದ್ರ ಟೆಂಪರೇಚರನ್ನು ನೀನು ಚೇಂಜ್ ಮಾಡು. ಎಷ್ಟಂದ್ರೆ 1 ಚೇಂಜ್ ಮಾಡು, ಅಂದ್ರೆ 1 ಡಿಗ್ರಿ ಸೆಲ್ಸಿಯಸ್ ಅಥವಾ 1 ಕೆಲ್ವಿನ್. ಎಷ್ಟೈತಿ ಅದಕ್ಕಿಂತ 1 ಹೆಚ್ಚಿಗೆ ಮಾಡು. 100 ಇದ್ರೆ 101 ಮಾಡು, 200 ಇದ್ರೆ 201 ಮಾಡು, ಮತ್ತು 1 ಇನ್ಕ್ರೀಸ್ ಮಾಡು. ಅಲ್ಲ ಅದನ್ನ ನಾ ಎಲ್ಲ ಮಾಡ್ತೀನಿ, ನೀ ಯಾರಂತ ಹೇಳಂತ ನಾನು ಅಂತ ನಾವು ಕೇಳ್ತೀವಿ. ಅದು ಹೇಳೋದೈತಿ, ನಾ ಯಾರಂತ ಗೊತ್ತಾಗ್ಬೇಕಂದ್ರೆ ನೀ ಇದನ್ನ ಮಾಡ್ಬೇಕು. ಫಸ್ಟಿಗೆ ಏನು ಮಾಡ್ಬೇಕು ಹೇಳಂತ ನಾವು ವಾಪಸ್ ಕೇಳ್ತೀವಿ. ಅದು ಹೇಳದೈತಿ. ನಿನ್ನ ಕಡೆ ಒಂದು ಕಾಪರ್ ವೈರ್ ಐತೆ, ಹ್ಞೂ ಐತಿ, ಮುಂದೆ ಹೇಳು. ಅದು 1 ಮೀಟ್ರ್, ಹ್ಞೂ 1 ಮೀಟ್ರ್ ಐತಿ, ಮುಂದೆ ಹೇಳು. ಅದು ಟೆಂಪ್ರೇಚರನ್ನು 1 ಕೆಲ್ವಿನ್ ಇನ್ಕ್ರೀಸ್ ಮಾಡು. ಹಾಂ, ಈಗ ನೀವು ಒಂದು ಕೆಲಸ ಮಾಡ್ರಿ. ಈ ಫಾರ್ಮುಲಾದಾಗ ಇವು ಎರಡು ವ್ಯಾಲ್ಯೂವನ್ನು 1 1 ಅಂತ ಹಾಕಿ ಈ ಫಾರ್ಮುಲಾ ಇನ್ನೊಮ್ಮೆ ಹೇಳ್ರಿ. ಅಲ್ಫಾ ಕಾಪರ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ 1 ಇಂಟು 1 11 ಅಲ್ಲನ 1 ಇಂಟು 1 11 ಅಲ್ಲ 1 ಅನ್ನ. ಹಾಂ, 1 ಇಂಟು 1 ಈಸ್ 1. ಡೆಲ್ಟಾ ಎಲ್ ಡಿವೈಡ್ ಬೈ 1 ಡೆಲ್ಟಾ ಎಲ್. ಹಾಂ, ಈಗ ಅಲ್ಫಾ ಕಾಪರ್ ಏನು ಹೇಳುತ್ತೆ ಗೊತ್ತನ? ನನ್ನ ವ್ಯಾಲ್ಯೂ ಏನನ್ನು ಹೇಳುತ್ತೆ ಗೊತ್ತಾ? ನಿನ್ನ ಕಡೆ ಕಾಪರ್ 1 ಮೀಟರ್ ಇದ್ರೆ ಪ್ರತಿ 1 ಮೀಟರ್ನಷ್ಟು ಕಾಪರ್ ವೈಯರ್ಗೆ ನೀವು 1 ಕೆಲ್ವಿನ್ನಷ್ಟು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಎಷ್ಟು ಆ ಕಾಪರ್ದ ಲೆಂತ್ ಇನ್ಕ್ರೀಸ್ ಆಗ್ತದೆ ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಿದ್ದೆ. ಹಾಂ, ಈಗ ನೋಡೋಣ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅಲ್ಫಾ ಕಾಪರ್ 0.003 ಮೀಟರ್ ಐತಂತ ಅನ್ಕೊಳ್ಳೋಣ, ಅಥವಾ 0.003 ಪರ್ ಕೆಲ್ವಿನ್. ಅದ್ರದ್ದು ಯೂನಿಟ್ ಬಗ್ಗೆ ಆಮೇಲೆ ನೋಡೋಣ. ಅಲ್ಫಾ ಕಾಪರ್ ಇಸ್ 0.003 ಅಂತ ಯಾರೋ ಬರ್ದಾರಪ್ಪ. ಅದನ್ನು ನೋಡಿದ್ವಿ ನಾವು ಹೋಗಿ, ನಮಗೇನು ತಿಳಿಯಿಲ್ಲ. ಏನು ಹಿಂಗೆ ಬರ್ದ್ರೆ ಅಲ್ಫಾ ಕಾಪರ್ 0.003 ಅಂತ ಏನಂಗಂದ್ರೆ ಅದು ಕೂಡ ನಾವು ಅದಕ್ಕೆ ಹೋಗಿ ಕೇಳ್ಬಿಡೋದು. ಹಿಂಗಂದ್ರೆ ಹಿಂಗೆ ಬರ್ಕೊಂಡು ಕುಂತಿಯಲ್ಲ, 0.003 ಅಂತ ಬರ್ಕೊಂಡು ಕುಂತೀನಿ ನೀನು ಮುಂದೆ, ಹಂಗಂದ್ರೆ ಇಲ್ಲೇ ಅಂತ ಇದಕ್ಕೆ ಕೇಳೋಣ. ಹಾಂ, ಅಲ್ಫಾ ಅಂದ್ರೆ ಇದು ಒಂದೇ ಮಾತು ಏನು ಕೋಎಫಿಷಿಯಂಟ್ ಆಫ್ ಲಿನಿಯರ್ ಎಕ್ಸ್ಪಾನ್ಷನ್ ಅಂತ ಕರೀತಾರ. ಅಲ್ಲಿ ಬರೋಣ ಅಂತ ಇದಕ್ಕೆ ಹೋಗಿ ನಾವು ಕೇಳಾಕತ್ತೀವಿ. ಹಿಂಗಂದ್ರೆ 0.003 ಅಂದ್ರೆ ಏನು ಅಂತ ಕೇಳ್ತೀವಿ. ಅವಾಗ ಅದೇನು ಹೇಳ್ತೈತಿ, ನಿಮ್ಮ ಕಡೆ 1 ಮೀಟರ್ ಇತ್ತು ಕಾಪರ್ ವೈಯರ್ ಇದ್ದು ಅದ್ರ ಟೆಂಪ್ರೇಚರನ್ನು 1 ಕೆಲ್ವಿನ್ನಷ್ಟು ಇನ್ಕ್ರೀಸ್ ಮಾಡಿದ್ರೆ ಆ ಕಾಪರ್ ವೈಯರ್ದ ಲೆಂತು ಎಷ್ಟು ಹೆಚ್ಚಿಗೆ ಆಗುತ್ತೆ ಅಂತದ್ದು ಹೇಳ್ತೈತೆ. ಹಾಂ, ಅವಾಗ ನಾವು ಇದಕ್ಕೆ ಹೋಗಿ ಕೇಳೋಣ. ಓಹೋ, 1 ಮೀಟರ್ ಕಾಪರ್ ವೈಯರ್ ಇದ್ದು ಅದು ಟೆಂಪ್ರೇಚರ್ 1 ಕೆಲ್ವಿನ್ ಇನ್ಕ್ರೀಸ್ ಮಾಡಿದ್ರೆ ಎಷ್ಟು ಲೆಂತ್ ಇನ್ಕ್ರೀಸ್ ಆಗುತ್ತೆ ಅಂತ ನೀ ಹೇಳ್ತೀಯಾ? ಹಂಗಾರೆ ನಾವು ಒಂದು ಕೆಲಸ ಮಾಡ್ತೀನಿ. ನನ್ನ ಕಡೆ 1 ಮೀಟರ್ ಕಾಪರ್ ವೈಯರ್ ಇರಲಿಲ್ಲಪ್ಪ, 2 ಮೀಟರ್ ಐತಿ. ಅವಾಗ ನಾ ಟೆಂಪ್ರೇಚರ್ ಅಂದ್ರೆ 1 ಕೆಲ್ವಿನ್ ಇನ್ಕ್ರೀಸ್ ಮಾಡೋಂಗಿಲ್ಲ, 100 ಕೆಲ್ವಿನ್ ಇನ್ಕ್ರೀಸ್ ಮಾಡ್ತೀನಿ. ಅವಾಗ ಅಂದ್ಕೊಳ್ಳೋ ಅದು ಹೇಳುತ್ತೆ. ಅದಕ್ಕೆ ಫಾರ್ಮುಲಾ ಐತದೆ. ಅವಾಗ ಎಷ್ಟು ಇನ್ಕ್ರೀಸ್ ಆಗ್ತೈತಿ ಅಂತಂದ್ರೆ ಅಷ್ಟು ತಿಳಿಯಂಗಿಲ್ಲ ನಿನ್ಗೆ ಅಂತ ಹೇಳ್ತದೆ. ಅಲ್ರಿ, ಈಗ ನಾನು ಒಂದಿಷ್ಟು ಚಾಕ್ಲೇಟ್ಸ್ 25 ಚಾಕ್ಲೇಟ್ಸ್ ತೊಗೊಂಬರ್ರಿ ಅಂತ ಹೇಳ್ತೀನಿ. ಸರ್ ಅದಕ್ಕೆ ಎಷ್ಟು ರೊಕ್ಕ ಆಗ್ತೈತೆ ಸರ್? ಮತ್ತು ಕೊಡ್ರಿ ಸರ್ ಅಂದ್ಕೊಳ್ಳಿ. ಫಸ್ಟಿಗೆ ನೀವು ಕ್ವಶನ್ ಕೇಳ್ತೀರಿ ನನಗೆ, ಸರ್ ಅದಕ್ಕೆ ಎಷ್ಟು ರೊಕ್ಕ ಆಗ್ತೈತಿ? ಅವಾಗ ನಾನು ಹೇಳ್ತೀನಿ 1 ಚಾಕ್ಲೇಟಿಗೆ 10 ರೂಪಾಯಿ ಆಗತ್ತೆ ನೋಡ್ರಿ ಅಂತ. ಹಂಗಾರೆ 25 ಚಾಕ್ಲೇಟಿಗೆ ಎಷ್ಟು ಆಗುತ್ತೆ ಅಂತ ಕೇಳ್ತೀರಿ ನೀವು ವಾಪಸ್ ನನಗೆ? ಗೊತ್ತಾಗ್ತಿಲ್ಲ ನಿಮ್ಗೆ ಅದರಿಂದ. ಹಂಗೆ ಅಲ್ಫಾದ್ದೇನಂದ್ರೆ ಪ್ರತಿ ಮಟೀರಿಯಲ್ಲಿಗೆ ಒಂದು ಅಲ್ಫಾ ಅಂತ ಇರ್ತೈತಿ. ಅಲ್ಫಾ ಅದು ಏನು ಹೇಳ್ತೈತೆ ಅಂದ್ರೆ 1 ಮೀಟರ್ ವೈಯರಿಗೆ 1 ಮೀಟರ್ ವೈಯರಿಗೆ ಮುಂದೆ ನೀವು ಹೇಳ್ಬೇಕು ಎಸ್ ಸರ್ ಅಲ್ಲ, 1 ಮೀಟರ್ ವೈಯರಿಗೆ 1 ಕೆಲ್ವಿನ್ನಷ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಅದ್ರದ್ದು ಲೆಂತು ಎಷ್ಟು ಇನ್ಕ್ರೀಸ್ ಆಗ್ತೈತಿ ಅಂತ ಅಲ್ಫಾ ಹೇಳ್ತೈತಿ. ನೀವು 2 ಮೀಟರ್ ಯೂಸ್ ಮಾಡಿದ್ರೆ ಒಂದು ಕೆಲಸ ಮಾಡ್ರಿ, ಡೆಲ್ಟಾ ಎಲ್ ಇಲ್ಲೇ ಇಡ್ರಿ, ಉಳ್ಕಿದೆಲ್ಲ ಆ ಕಡೆ ಕಳಿಸ್ರಿ. ಅಂತದ ಅಲ್ಫಾ ಇಂಟು ಎಲ್ ಇಂಟು ಡೆಲ್ಟಾ ಟಿ. ಈಗ ನೀವು ಎಲ್ನ ನಾನು ಅಂದೆ 1 ಮೀಟರ್ ಬದಲು 2 ಮೀಟರ್ ತಗೋತೀವಪ್ಪ ನಾವು ಅಂತಂದ್ರೆ ಇಲ್ಲಿ ಹಾಕಿ ಇಂಟು 2. ಅಲ್ಫಾ ಎಷ್ಟಾಯ್ತಲ್ಲ 0.003 ಇಂಟು 2. ಟೆಂಪ್ರೇಚರ್ ಎಷ್ಟು ಇನ್ಕ್ರೀಸ್ ಮಾಡ್ತೀನಿ ನಾ ಅಂದೆ 100. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅವಾಗ ಎಷ್ಟು ಲೆಂತ್ ಇನ್ಕ್ರೀಸ್ ಆಗ್ತೈತೆ ಅಂತ ಹೇಳ್ತೈತೆ ಅದು. ಈಗ ಲಾಸ್ಟ್ ಒಂದು ಸರ್ತಿ ಹೇಳ್ಬಿಡ್ತೀನಿ ನೋಡ್ರಿ ಅಲ್ಫಾದ ಮೀನಿಂಗ್ ಏನಂತ. ಹಂಗೆ ಅಲ್ಫಾ ಕಾಪರ್ ಬೇರೆ ಇರ್ತೈತಿ, ಅಲ್ಫಾ ಐರನ್ ಬೇರೆ ಇರುತ್ತೆ. ಅಂದ್ರೆ ಅಲ್ಫಾ ಐರನ್ ಬೇರೆ ಇರುತ್ತೆ ಅಂದ್ರೆ ಏನು ಗೊತ್ತನ? 1 ಮೀಟರ್ ಕಾಪರ್ ವೈರ್ ತೊಗೊಂಡಿ ನಾ ಈ ಕಡೆ ಕಾಣಿಸಕತ್ತೈತಿ. ಈ ಕಡೆ ನಾನು ಏನು ಮಾಡ್ತೀನಿ, 1 ಮೀಟರ್ ಐರನ್ ತೊಗೊತೀನಿ. ಇಲ್ಲಿ 1 ಮೀಟರ್ ಇದು ಟೆಂಪ್ರೇಚರು 1 ಕೆಲ್ವಿನ್ ಇನ್ಕ್ರೀಸ್ ಮಾಡ್ತೀನಿ.
ಇದು ಟೆಂಪ್ರೇಚರು 1 ಕೆಲ್ವಿನ್ ಇನ್ಕ್ರೀಸ್ ಮಾಡ್ತೀನಿ. ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಎರಡ್ರದ್ದು ಲೆಂತ್ ಅಷ್ಟೇ ಇನ್ಕ್ರೀಸ್ ಆಗ್ತೈತಿ. ಅಷ್ಟೇ ಇನ್ಕ್ರೀಸ್ ಆಗ್ತಿತ್ತಂದ್ರೆ ಅಲ್ಫಾ ಕಾಪರ್ ಅಲ್ಫಾ ಐರನ್ ಅಂತ ಹೇಳ್ತಿದ್ದಿಲ್ಲ ನಾವು. ಉಷ್ಟಕ್ಕೂ ಒಂದ ಸೇಮ ಬರ್ತೈತೆ ಅಲ್ಫಾ ಕಾಪರ್ ಅಲ್ಫಾ ಐರನ್ ಅಂತ ಹೇಳ್ತೀವಿ. ಅಂದ್ರೆ ಬೇರೆ ಬೇರೆ ಮಟೀರಿಯಲ್ಗೆ ಅಷ್ಟಷ್ಟು ಲೆಂತ್ ತಗೊಂಡು ಅಷ್ಟಷ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಲೆಂತ್ ಚೇಂಜ್ ಆಗೋದು ಬೇರೆ ಬೇರೆ ಆಗ್ತೈತೆ. ಹಂಗಾರೆ ಆ ಮಟೀರಿಯಲ್ನಾಗ ಎಷ್ಟು ಚೇಂಜ್ ಆಗ್ತೈತೆ ಅಂತ ಗೊತ್ತಾಗ್ಬೇಕಂದ್ರೆ ಅಲ್ಫಾ ಆ ಮಟೀರಿಯಲ್ ಎಷ್ಟು ಇದೆ ಅಂತ ನೋಡ್ಬೇಕು ನೀವು. ಈಗ ಇದು ಹೆಂಗಿದ್ದಂಗೆ ಗೊತ್ತನ, ನೀವು ಒಂದು ಕಂಪ್ನಿ ಒಳಗೆ ಕೆಲಸ ಮಾಡಕ್ಕೆ ಹೊಂಟಿರಿ, ಮತ್ತೆ ಸ್ಯಾಲ್ರಿ ಬಗ್ಗೆ ಹೇಳಂಗಿಲ್ಲ ನಾ ಈ ಸರ್ತಿ. ನೀವು ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಐರನ್ನ ಕಬ್ಬಿಣವನ್ನ ಮೌಲ್ಡ್ ಮಾಡಿ ಬೆಂಚ್ ಅಂತ ತಯಾರು ಮಾಡುವಂಥ ಒಂದು ಕಂಪ್ನಿ ಒಳಗೆ ಕೆಲಸ ಮಾಡಕತ್ತೆ. ಈ ಬೆಂಚ್ ತಯಾರು ಮಾಡಕ್ಕೆ ಏನು ಬೇಕ್ರಿ? ಕಬ್ಬಿಣದ ಬೆಂಚ್ ತಯಾರು ಮಾಡಕ್ಕೆ ಏನು ಬೇಕು? ಪ್ಲಾಸ್ಟಿಕ್ ಬೇಕಂದ್ರೆ ಕಬ್ಬಿಣ ಬೇಕು. ಐರನ್ದು ಬೆಂಚ್ ಮಾಡ್ಬೇಕಂದ್ರೆ ಐರನ್ ಬೇಕು. ಸೊ ಆ ಐರನ್ನು ಅಥವಾ ಇನ್ನು ನಿಮ್ಮ ಕಂಪ್ನಿಯವರು ಹೊಸದಾಗಿ ಕಂಪ್ನಿ ಸ್ಟಾರ್ಟ್ ಮಾಡ್ಯಾರ, ನಾವು ಐರನ್ದು ಬೆಂಚ್ ಮಾಡೋಣ, ಕಾಪರ್ದು ಬೆಂಚ್ ಮಾಡೋಣ, ಸೋಲ್ಗಾಡ್ ಬೆಂಚ್ ಮಾಡೋಣ ಡಿಸೈಡ್ ಮಾಡಿಲ್ಪ. ಅವಾಗ ನಿಮಗೆ ಅವ್ರು ಕಳ್ಸಾರ, ನಿಮ್ಮ ಕಂಪ್ನಿಯವ್ರು ನಿಮಗೆ ಒಂದು ಕಡೆ ಸ್ವಲ್ಪ ಮಟೀರಿಯಲ್ ಪರ್ಚೇಸ್ ಮಾಡ್ಕೊಂಬರ್ರಿ, ಬೆಂಚ್ ಮಾಡ್ಬೇಕಾಗೈತಿ. ಏನು ಮಟೀರಿಯಲ್ ರೀ? ಐರನ್ನು ಕಾಪರು ನೋಡ್ಕೊಂಬರ್ರಿ, ಯಾವ್ದು ಚಲೋ ಆಗ್ತೈತಿ, ಯಾವ್ದ್ರದ್ದು ಅಲ್ಫಾ ಎಷ್ಟೈತಿ ನೋಡ್ರಿ. ಸಮ್ಮರ್ ಸೀಸನ್ ಒಳಗೆ ನಮ್ಮ ಬೆಂಚನ್ನು ಖರೀದಿ ಮಾಡಿದ ಕಾಲೇಜ್ನೊಳಗೆ ಬಾಜು ಬೆಂಚ್ ಹಾಕಿ ಹಿಂಗೆ ಸ್ವಲ್ಪ ನೋಡೋ ಗ್ಯಾಪ್ ಬಿಟ್ರೆ ಸಮ್ಮರ್ನೊಳಗೆ ಅವು ಎಕ್ಸ್ಪಾಂಡ್ ಆಗಿ ಆ ಗ್ಯಾಪ್ ಜಾಯಿನ್ ಆಗಿ ಅವ್ರು ಜಿಕ್ಕೊಂಡು ಬಂದಿರಬಾರ್ದು. ಅದಕ್ಕೆ ಸ್ವಲ್ಪ ಅಲ್ಫಾ ಕಡಿಮೆ ಇದ್ದಿದ್ದು ನೋಡ್ಕೊಂಬರ್ರಿ ಅಂತವ್ರು ನಿಮ್ಗೆ ಹೇಳಿದ್ರೆ ಅವಾಗಿದ ಅಲ್ಫಾ ಯೂಸ್ ಆಗ್ತೈತಿ. ಅಲ್ಲಿ ಹೋಗಿ ನೀವು ಕೇಳ್ಬೇಕು, ಹಿಂಗ್ರಿ ಬೆಂಚ್ ಕಬ್ಬಣ ಎಲ್ಲಿ ಸಿಗ್ತಿರ್ತೈತಲ್ಲ, ಮೈನಿಂಗ್ ಸೆಂಟರ್ಸ್ ಇರ್ತಾವಲ್ಲ, ಅಲ್ಲಿ ಹೋಗಿ ಕಬ್ಬಣ ತೊಗೊಂಬರಕ್ಕೆ ಹೋಗಿರಿ ಅಂತ ತಿಕ್ಕೋರಿ ನೀವು. ಅಲ್ಲಿ ಹೋಗಿ ಅವ್ರಿಗೆ ಹೇಳ್ಬೇಕು ಸ್ವಲ್ಪ ಅಲ್ಫಾ ಕಡಿಮೆ ಇದ್ದು ಕೊಡ್ರಿ ಅಂತ. ತಿಳಿತು ನಾ ಹೇಳಿದ್ದೆ ಹೋಪ್ಫುಲಿ. ಸೊ ಅಲ್ಫಾ ಟೆಲ್ಸ್ ಅಸ್ ಹೌ ಮಚ್ ಲೆಂತ್, ಹೌ ಮಚ್ there is change in length per unit rise in temperature. ಪ್ರತಿ 1 ಮೀಟರ್ ಲೆಂತ್ಗೆ ಪ್ರತಿ 1 ಕೆಲ್ವಿನ್ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಎಷ್ಟು ಲೆಂತ್ ಚೇಂಜ್ ಆಗ್ತೈತಿ ಅಂತ ಅಲ್ಫಾ ಹೇಳುತ್ತೆ. ಲಾಸ್ಟ್ ಒಂದು ಮಾತು ಅಲ್ಫಾಕ್ಕೆ ಮಾತಾಡಿಸಿ ನಾವು ಇವತ್ತಿನ ಕ್ಲಾಸ್ ಮುಗಿಸೋಣ ಅಂತ. ಅಲ್ಫಾಗೆ ಹೋಗಿ ನಾವು ಒಂದು ಕ್ವಶನ್ ಕೇಳ್ತೀವಿ, ಏನಂತ? ಅಲ್ಫಾ 1 ಮೀಟರ್ ಲೆಂತ್ಗೆ 1 ಕೆಲ್ವಿನ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಎಷ್ಟು ಚೇಂಜ್ ಇನ್ ಲೆಂತ್ ಆಗ್ತೈತಿ ಅಂತ ನೀವು ಹೇಳ್ತೀವಿ. ಉಳಿದೀಗ 2 ಮೀಟರಿಗೆ 4 ಕೆಲ್ವಿನ್ಗೆ ಏನು ಮಾಡಲಿ ನಾನು ಅಂತ ಕೇಳಿದ್ರೆ ಎಲ್ಲ ನಾನು ಮಾಡ್ಬೇಕ, ನೀ ಏನಾರ ಮಾಡ್ತೀಯ ಅಂತ ನಾ ಹೇಳಿನಿಲ್ಲ. ಈಗ 1 ಮೀಟ್ರಿಗೆ 1 ಕೆಲ್ವಿನ್ಗೆ ಇಷ್ಟು ಅಂತೇಳಿ 2 ಮೀಟ್ರಿಗೆ 4 ಕೆಲ್ವಿನ್ಗೆ ಮಾಡ್ಕೊ, ನೀನು ಆ ಫಾರ್ಮುಲಾ ಅದ ನೋಡಿ ಬರ್ಕೋ ಹಚ್ಕೋ ಅಂತ ಹೇಳಿದಿರ್ತೀವಿ. ಹಂಗೆ ಅಲ್ಫಾ ಆದ್ಮೇಲೆ ಬೀಟಾ ಬರುತ್ತೆ ನೋಡ್ರಿ ನೆಕ್ಸ್ಟ್ ಈಗಲ್ಲಿ. ಬೀಟಾ ಕಾಪರ್, ಬೀಟಾ ಅಲ್ಯೂಮಿನಿಯಂ, ಬೀಟಾ ಐರನ್ ಅಂತ ಇರ್ತಾವೆ. ಬೀಟಾ ಏನಪ್ಪ ಈಗ ಮತ್ತೆ ಸುಡುಗಾಡ ಸರ, ಬೀಟಾ ಏನಂದ್ರೆ ಇವತ್ತನ ನಾವು ಪ್ಲೇಟ್ ತೊಗೊಂಡು ಅಂತಿಕೋರಿ, ವೈರ್ ತೊಗೊಳ್ಳೋ ಬದಲಿ ಏನು ತೊಗೊಂಡ್ವಿ? ಪ್ಲೇಟ್ ತೊಗೊಂಡು ಹೀಟ್ ಮಾಡಿದ್ವಿ. ಪ್ಲೇಟ್ನೊಳಗೆ ನಮಗೆ ಲೆಂತ್ಗಿಂತ ಇದು ಹೆಚ್ಚಿಗೆ ಕಂಡು ಬರ್ತೈತಿ, ಏರಿಯಾ ಎಕ್ಸ್ಪಾನ್ಷನ್ ಹೆಚ್ಚಿಗೆ ಕಂಡು ಬರುತ್ತೆ. ಬೀಟಾ ನಮಗೇನು ಹೇಳುತ್ತೆ ಅಂದರೆ ಪ್ರತಿ 1 ಮೀಟರ್ ಸ್ಕ್ವೇರ್, ನಾಳೆ ಬೇಕಾದ್ರೆ ಕಂಟಿನ್ಯೂ ಮಾಡೋಣ, ನಾಳೆ ಅಲ್ಲದ ಪ್ರತಿ 1 ಮೀಟರ್ ಸ್ಕ್ವೇರ್ನಷ್ಟು ಏರಿಯಾಕ್ಕೆ ಹೆಂಗೆ 1 ಮೀಟರ್ ಲೆಂತ್ ಅಂತೀವಲ್ಲ ಅದ್ರ ಬದಲಿ ಪ್ರತಿ 1 ಮೀಟರ್ ಸ್ಕ್ವೇರ್ನಷ್ಟು ಏರಿಯಾಕ್ಕೆ 1 ಕೆಲ್ವಿನ್ನಷ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದರೆ ಎಷ್ಟು ಚೇಂಜ್ ಇನ್ ಏರಿಯಾ ಆಗ್ತೈತಿ ಅಂತ ಬೀಟಾ ಹೇಳ್ತೈತಿ. ಓಕೆ.